ಹಸು ಮೂತ್ರ ಕುಡಿಯೋದಾದರೆ ಒಂದು ಗುಟ್ಟು ಹೇಳ್ತೀನಿ, ದೇಸಿ ಹಸು ಮೂತ್ರ ಕುಡೀರಿ. ಇದು ಎಂಥದೋ ಜರ್ಸಿ ಹಸು, ಅದ್ರ ಮೂತ್ರ ವಿಷಾರಿ, ಇದ್ರ ಮೂತ್ರ ಮಾತ್ರ ಅಮೃತ. ಇದಕ್ಕೆ ಅವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ ಬದಲಾಗುತ್ತೆ, ಆದರೆ 100ಕ್ಕೆ 100 ವ್ಯತ್ಯಾಸವಾಗೋದಿಲ್ಲ. ಯಾವ ರಿಪೇರಿ ಮಾಡಬೇಕಾದ್ರೂ ಇಂಜಿನಿಯರಿಂಗ್ ಜಾಬ್. ನೀವು ರಿಪೇರಿ ನರ್ಲಿ ಮಾಡಿಸ್ಬೋದು, ಆದರೆ ನಿಮ್ಮ ಮನಸ್ಸು ಕೆಟ್ಟೋದ್ರೆ ಯು ಹ್ಯಾವ್ ಟು ಡೂ ಇಂಜಿನಿಯರಿಂಗ್ ಟು ಯುವರ್ ಮನಸ್ಸು. ಅದಕ್ಕೆ ಇನ್ನರ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಸದ್ಗುರು ಅಂತ ಅವ್ರ ಹೆಸರು. ಅವರು ದೊಡ್ಡ ಆಶ್ರಮ ಕಟ್ಟಿದ್ದಾರೆ. ಗುರುಬಲ ನಿಮಗಿದೆ, ಇದರಿಂದ ನಿಮಗೆ ಧನ ಸಂಪಾದನೆಯ ಸಾಧ್ಯತೆ ಬಹಳ ಹೆಚ್ಚಿದೆ. ಆದರೆ ನಿಮ್ಮ 3ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಅವನ ಪ್ರಭಾವ ಎಷ್ಟಾಗುತ್ತೆ ಅಂತ ಗೊತ್ತಾಗೋಲ್ಲ. ಅವನ ಪ್ರಭಾವ ಆಗದೆ ಹೋದ್ರೂ ನೀವು ದುಡ್ಡು ಸಂಪಾದಿಸ್ತೀರಿ. ವಿಜ್ಞಾನದ ಸಂಸ್ಕೃತಿ ಮತ್ತು ವಿಕೃತಿ ಎಂಬ ವಿಚಾರದ ಕುರಿತು ಹಿರಿಯ ವಿಜ್ಞಾನಿ MRN ಮೂರ್ತಿ ಅವರು ಮಾತನಾಡಿದರು. ಇತ್ತೀಚೆಗೆ ನ್ಯಾಷನಲ್ ಕಾಲೇಜಲ್ಲಿ ನಡೆದ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಸ್ಮಾರಕದಡಿ ಉಪನ್ಯಾಸ ನೀಡಿದರು. ನನಗೆ ಕೊಟ್ಟಿರೋ ವಿಷಯ ಸೈನ್ಸ್ ಆ್ಯಂಡ್ ಸೂಡೋ ಸೈನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಕನ್ನಡದಲ್ಲಿ ನಾನು ಅದನ್ನು 3 ಭಾಗ ಮಾಡ್ಕೊಳ್ತೀನಿ. ವಿಜ್ಞಾನ, ಅವಿಜ್ಞಾನ, ಸೋಗಿನ ವಿಜ್ಞಾನ ಅಂತ. ವಿಜ್ಞಾನ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅದರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಅದರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ. ಅವಿಜ್ಞಾನದ ಬಗ್ಗೆ ಹೆಚ್ಚು ಹೇಳಲೇಬೇಕಾಗಿಲ್ಲ, ಅದನ್ನು ತುಂಬ ಹೇಳೇ ಇದ್ದಾರೆ ನಾಗೇಶ್ ಹೆಗಡೆಯವರು. ನಾನು ಕೆಲವು ಬೇರೆ ವಿಷಯಗಳನ್ನು ಸ್ವಲ್ಪ ಅವ್ರು ಹೇಳಿದ್ದೆ ನಾನು ಹೇಳೋದು, ಬೇರೆ ವಿಷಯ ಇಲ್ಲ, ಆದರೆ ಸ್ವಲ್ಪ ಬೇರೆ ಥರ ಹೇಳ್ತೀನಿ. ಇನ್ನು ಸೋಗಿನ ವಿಜ್ಞಾನದ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಇಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ವಿಶೇಷವಾದ ಸಂತೋಷ ಇದೆ. ಯಾತಕ್ಕೆ ಅಂದರೆ ಅಲ್ಲಿ ನೋಡಿ ನರಸಿಂಹಯ್ಯನವ್ರು ಇದ್ದಾರಲ್ಲ, ಅವರು ಬದುಕಿದ್ದಾಗ ಹಲವಾರು ಸಲ ನಾನು ಇಲ್ಲಿ ಬಂದು ಅವ್ರ ಎದುರಿಗೆ ಒಂದು ಉಪನ್ಯಾಸ ಕೊಡುವಂಥ ಒಂದು ಅದೃಷ್ಟ ನಂದಾಗಿತ್ತು. ಅವ್ರು ಎಂಥ ಸರಳ ವ್ಯಕ್ತಿ ಅಂದರೆ, ಒಬ್ಬ ಕಿರಿಯ ವಿದ್ಯಾರ್ಥಿಯಿಂದ ಹಿಡಿದು ದೊಡ್ಡ ಪ್ರೊಫೆಸರ್ವರೆಗೂ ಅವ್ರು ಯಾರನ್ನೇ ಕಾಣಲಿ ಮೊದಲು ಅವರು ನಗು ಮುಖ, ನಕ್ಕು ಬಿಟ್ಟು ಹೇಗಿದ್ದೀರಿ ಕೇಳೋರು. ನೋಡಿ ಅವ್ರ ಮುಖನ ಎಷ್ಟು ನಗುತ್ತಾ ಇದ್ದಾರೆ, ಅದು ನರಸಿಂಹಯ್ಯನವರು ನಿಜವಾದ ಮುಖ. ಆ ನರಸಿಂಹಯ್ಯನವ್ರ ವಿಷಯವಾಗಿಯೇ ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಎದುರಿಗೆ ಒಂದು ಮಠ ಇದೆ. ಆ ಮಠದಲ್ಲಿ ಇರೋ ಮಠಾಧೀಶರಿಗೆ ಒಂದು ಸಲ ವಿಜ್ಞಾನಕ್ಕೂ ದ್ವೈತ ಮತಕ್ಕೂ ಇರೋ ಸಂಬಂಧವೋ ಅಥವಾ ಸಪೋರ್ಟ್, ವಿಜ್ಞಾನ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂತಲೋ ಈ ಸಂಭಾಷಣೆ ಏನು ಮಾಡಬೇಕು ಅಂತ ಅವರಿಗೆ ಇಷ್ಟ ಆಗಿಬಿಡ್ತು. ಹೀಗಾಗಿ ನನ್ನನ್ನು ಕರೆಸಿದ್ರು ಅವರು. ನಾನು ವಿಜ್ಞಾನದ ಪರವಾಗಿ ಮಾತಾಡಬೇಕು, ನನ್ನ ವಿರುದ್ಧವಾಗಿ ಒಬ್ಬರು ದ್ವೈತ ಮತ ಪಂಡಿತರು ಮಾತಾಡಬೇಕು. ಯಾರು ಗೆದ್ದರು ಅಂತ ಇವತ್ತು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಒಟ್ಟಲ್ಲಿ ನಾವು ಜಗಳ ಆಡಿದ್ವಿ, ಸಾಕಷ್ಟು ಜಗಳ ಆಡಿದ್ವಿ ನಾವಿಬ್ಬರು. ಅವರು ನನ್ನನ್ನು ಮೂರ್ಖ ಅಂತ ಕರೆದರು, ವಿಜ್ಞಾನವನ್ನು ನೆಚ್ಕೊಂಡಿರೋ ಮೂರ್ಖ ಅಂತ. ನೀವು ದ್ವೈತ ಮತವನ್ನು ಸ್ವೀಕಾರ ಮಾಡದೆ ಹೋದರೆ ನಿಮಗೆ ಗತಿನೇ ಇಲ್ಲ ಅಂತ. ಆ ಥರ ಗತಿ ಇಲ್ಲದೆ ಇರೋನಾಗಿದ್ದೀನಿ ನಾನು. ಈ ನರಸಿಂಹಯ್ಯನವರಿಗೆ ಒಂದು ಮಾತ್ರ ಬಹಳ ಉತ್ಕಟವಾದ ಭಾವನೆ ಇತ್ತು ಅವರಿಗೆ. ಅದು ಸಾಯಿಬಾಬನ್ನ ಹೇಗಾದರೂ ಎಳ್ಕೊಂಡು ಬರಬೇಕು, ಅವರ ಇದನ್ನು ಬಯಲು ಮಾಡಬೇಕು ಅಂತ. ನಾನು ಹಳ್ಳಿ ಹುಡುಗ, ಹಳ್ಳಿ ಒಳಗೆ ಪ್ರೈಮರಿ ಸ್ಕೂಲ್ನವನು. ಹೈಸ್ಕೂಲ್ ಇರಲಿಲ್ಲ ನಮ್ಮೂರಲ್ಲಿ. ಅವಾಗ ಹತ್ತಿರದ ಟೌನಿಗೆ ಹೋಗಬೇಕಾಯ್ತು. ಆವಾಗ ನನಗೊಂದು ಆಶ್ಚರ್ಯ ಕಾದಿತ್ತು. ಯಾರದೋ ಮನೆಯೊಳಗೆ ಸಾಯಿಬಾಬಾ ಫೋಟೋಗಳಿದೆಯಂತೆ. ಅದರಿಂದ ಬೂದಿ ಅಲ್ಲ, ವಿಭೂತಿ. ಬೂದಿ ಅಂದರೆ ಅವಮಾನ ಆಗ್ಬಿಡುತ್ತೆ, ವಿಭೂತಿ ಉದುರುತ್ತೆ ಅಂತ ನಾನು ಹೋಗಿ ನೋಡ್ಕೊಂಬಂದಿದ್ದೆ. ಅಲ್ಲಿ ಫೋಟೋ ಅಡ್ಡಿ ಒಳಗೆ ವಿಭೂತಿ ಇರ್ತಾಯಿತ್ತು. ಅದು ಯಾಕೋ ಇವಾಗ ಯಾರ ಮನೆ ಒಳಗೂ ವಿಭೂತಿ ಉದುರ್ತಾನೆ ಇಲ್ಲ. ಆ ಫೋಟೋಗಳಿಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ ಸಾಯಿಬಾಬಾದ ಮೇಲೆ. ಅದ್ರ ಜೊತೆಗೆ ಇನ್ನೂ ಆಶ್ಚರ್ಯದ ವಿಷಯ ಅಂದರೆ, ಬೆಳಗ್ಗೆ 6 ಗಂಟೆಗೆ ಕೆಲವರು ಸಾಯಿಬಾಬಾ ಫೋಟೋ ಇಟ್ಕೊಂಡ್ಬಿಟ್ಟು ಭಜನೆ ಮಾಡ್ತಾ ಬೀದಿ ಒಳಗೆ ಹೋಗ್ತಾಯಿದ್ರು. ಆ ಸಾಯಿಬಾಬಾದ ಮೇಲೆ ಉತ್ಕಟವಾದ ನಂಬಿಕೆ. ಆವಾಗ ಸಾಯಿಬಾಬಾ ಹೋಗ್ತಾ ಇರೋ ಹಾಗೆ ಭಕ್ತಿನೂ ಆ ಸ್ವರ್ಗಕ್ಕೋ ನರಕಕ್ಕೋ ಹೊರಟೋಗಿದೆ. ಆ ಸಾಯಿಬಾಬನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ನಾನು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿದೆ. ನಿಜವಾಗಲೂ ಆಶ್ಚರ್ಯ ಅಂದರೆ, ಅದು ಎಷ್ಟು ಜನ ಟಾಟಾ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ಗಳು
ಸಾಯಿಬಾಬಾ ಭಕ್ತರಾಗಿದ್ದರು ಅಂದರೆ ನಂಬೋಕ್ಕಾಗೋದಿಲ್ಲ. ಯಾತಕ್ಕೆ ಹೀಗೆ? ಇವರೆಲ್ಲ ಜಾಣರು, ಅವರೆಲ್ಲ ಪ್ರೊಫೆಸರ್ಗಳು, ಬಹಳ ದೊಡ್ಡ ವಿದ್ವಾಂಸರು, ಒಳ್ಳೆ ಸಂಶೋಧನೆ ಮಾಡಿದವರು. ನಾವೊಬ್ಬ ಪ್ರೊಫೆಸರ್ ಒಂದು ಉಂಗುರ ಹಾಕ್ಕೊಂಡಿದ್ರು. ಆದರೂ ಉಂಗುರದಲ್ಲಿ ಬಾಬಾ ಕೊಟ್ಟು ಉಂಗುರ ಅಂದರು. ಹೈಸ್ಕೂಲ್ ಮೊದಲನೇ ಕ್ಲಾಸಲ್ಲಿ ನಾವು ಕಲ್ತ್ಕೊಳ್ಳೋದು, ಒಂದೇ ಒಂದು ಅಣುವನ್ನು ಪ್ರಪಂಚದಲ್ಲಿ ನಮಗೆ ಸೃಷ್ಟಿ ಮಾಡೋಕ್ಕಾಗೋಲ್ಲ, ಹಾಗೆ ನಾಶ ಮಾಡೋಕ್ಕಾಗೋಲ್ಲ. ಸಾಯಿಬಾಬಾ ಉಂಗುರ ಕೊಡ್ತಾನೆ ಅಂದರೆ, ಉಂಗುರ ಸೃಷ್ಟಿ ಮಾಡಿ ಕೊಡ್ತಾನೆ ಅಂದರೆ, ಅದರ ಸಾಯಿಬಾಬಾ ಬಹಳ ಸತ್ಯವಂತರು. ಅವರಿಗೆ ಹೆಸರೇ ಸತ್ಯ ಸಾಯಿಬಾಬಾ ಅಂತ. ಆ ಉಂಗುರದ ಮೇಲೆ 16K ಅಂತ ಪ್ರಿಂಟ್ ಆಗಿತ್ತು. ಅಂದರೆ ನಾನು 22 ಕ್ಯಾರೆಟ್ ಚಿನ್ನ ಕೊಟ್ಟಿದ್ದೀನಿ ಅಂತ ಆಸೆ ಪಟ್ಕೊಂಡು ಬಿಡಬೇಡಿ, ನಾನು 16K ಕ್ಯಾರೆಟೇ ಕೊಟ್ಟಿರೋದು ಅಂತ. ಅವ್ರು ಕೆಲವರಿಗೆ ಗಡಿಯಾರ ಕೊಡ್ತಾಯಿದ್ರು. ಆ ಗಡಿಯಾರದಲ್ಲಿ HMTನೋ ಇನ್ಯಾವುದೋ ಒಂದು ಕಂಪನಿ ಹೆಸರು ಇರ್ತಾಯಿತ್ತು. ಅದು ಯಾಕೆ ಸೃಷ್ಟಿ ಒಳಗೆ ಆ ಹೆಸರನ್ನು ಹಾಕಬೇಕು ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ. ಅಂತೂ ಆ ಸಾಯಿಬಾಬನ ಬಗ್ಗೆ ನರಸಿಂಹಯ್ಯನವ್ರಿಗೆ ತುಂಬ ಕೋಪ. ಅವರನ್ನು ಹೆಂಗಾದ್ರು ಎಷ್ಟೋ ಸಲ ಅವರನ್ನು ಚಾಲೆಂಜ್ ಮಾಡಿದರು. ನೀವು ಮಾಡೋ ಮ್ಯಾಜಿಕ್ಕನ್ನು ನಮ್ಮ ಕಾಲೇಜಲ್ಲಿ ಬಂದು ಮಾಡಿ, ವೈಜ್ಞಾನಿಕ ವಾತಾವರಣದಲ್ಲಿ ಮಾಡಿ ಅಂತ. ಆದರೆ ಅವರ ಅನುಯಾಯಿಗಳಲ್ಲಿ ಅದು ಎಷ್ಟು ಜನ ನಮ್ಮ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ಗಳಿದ್ದರು ಅಂದರೆ ನಿಜವಾಗ್ಲೂ ನಂಬೋಕ್ಕಾಗೋಲ್ಲ. ಮನುಷ್ಯನಲ್ಲಿ ಇಷ್ಟು ಭಾಸ ಇರೋದಕ್ಕೆ ಸಾಧ್ಯವೇ? ಇನ್ನು ನಾವೆಲ್ಲ ಸತ್ಯಸಂಧರಾಗಿರ್ತೀವಿ. ನಮ್ಮ ಈಗೋ ಪ್ರಕಾರ ನಮ್ಮ ಮೇಲೆ ಇಲ್ಲದೇ ಇರೋ ಒಂದು ಗುಣವನ್ನು ನಾವು ಆರೋಪಿಸ್ಕೋತೀವಿ. ಇವಾಗ ಉದಾಹರಣೆಗೆ ಈ ಚಟ್ಟೋಪಾಧ್ಯಾಯ ಲೆಕ್ಚರ್ ಕೊಡೋದಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಅವ್ರಿಗೆ ಹೇಳಿದೆ, ರಾಮಕೃಷ್ಣ ಅವರಿಗೆ, ನಾನು ತುಂಬ ಸಣ್ಣವನು, ನನ್ನನ್ನು ಕೇಳಬೇಡಿ, ಯಾರಾದರೂ ಸ್ವಲ್ಪ ವಿದ್ಯಾವಂತರನ್ನು ಕೇಳಿ, ಜ್ಞಾನವಂತರನ್ನು ಕೇಳಿ ಅಂತ. ಅವ್ರು ಬಿಡಬೇಕಲ್ಲ, ನೀವೇ ಬನ್ನಿ ಅಂತ ಹಠ ಹಿಡಿದುಬಿಟ್ಟು ನನ್ನನ್ನು ಕರೆಸಿದರು. ಈ ಕೀಳರಿಮೆ ನನಗೆ ಇವಾಗಲೂ ಇದೆ. ನಾನು ತುಂಬ ಸಣ್ಣ ವ್ಯಕ್ತಿ, ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು. ಅದಿರಲಿ, ಈ ಕೆಲವು ವಿಷಯಗಳನ್ನು ಹೇಳ್ತೀನಿ. ಈ ಕೆಲವು ಈ ಅವಿಜ್ಞಾನ ಇದೆಯಲ್ಲ, ಅದು ತುಂಬ ಸುಲಭ. ಸ್ವಲ್ಪ ನಿಮಗೆ ವಿಜ್ಞಾನದ ಪರಿಚಯ ಇದ್ದರೂ ಇದು ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳದೇ ಇರುವಂಥದ್ದನ್ನು ಆರಿಸ್ಕೊಂಡು ನಾನು ಕೆಲವು ವಿಷಯಗಳನ್ನು ಹೇಳ್ತೀನಿ. ಈ ಒಂದ್ಸಲ ಈ ಜ್ಯೋತಿಷ ಇದೆಯಲ್ಲ, ನಮ್ಮ ಟಿ ವಿ ಒಳಗಂತೂ ನಾನು ಟಿ ವಿ ಉಪಯೋಗಿಸೋಲ್ಲ. ನಮ್ಮನೆ ಟಿ ವಿ ಸರಿಯಾಗಿ ಕೆಲಸನೂ ಮಾಡ್ತಾಯಿಲ್ಲ. ನೀವು ಬೆಳಗಿನ ಹೊತ್ತು ಯಾವಾಗ ಬೇಕಾದರೂ ಟಿ ವಿ ಹಾಕಿ, ಯಾವ ಚಾನಲ್ ಬೇಕಾದರೂ ಹಾಕಿ, ಅದರಲ್ಲಿ ಒಬ್ಬರು ಬಂದು ಕೂತಿರ್ತಾರೆ. ಅದು ಏನು ವೇಷ ಹಾಕ್ಕೊಂಡು ಬಂದಿರ್ತಾರೆ ಅಂದರೆ, ರುದ್ರಾಕ್ಷಿ ಮಾಲೆ, ಇಲ್ಲಿ ಪಟ್ಟಿ, ಇಲ್ಲೊಂದು ದೊಡ್ಡ ಕುಂಕುಮ. ಅವರು ನಿಮಗೆ ಭವಿಷ್ಯ ಹೇಳ್ತಾ ಇರ್ತಾರೆ. ಈ ಭವಿಷ್ಯ ಎಲ್ಲ ದಿನಪತ್ರಿಕೆ ಒಳಗೂ ಬರುತ್ತೆ. ಎನ್ ಮೂರ್ತಿರಾಯರು ನಮ್ಮ ದೊಡ್ಡ ಸಾಹಿತಿಗಳು, ಎನ್ ಮೂರ್ತಿರಾಯರು ನಿಮಗೆಲ್ಲ ಗೊತ್ತೇ ಇದ್ದಾರೆ. ಅವರು ಒಂದ್ಸಲ ಒಂದು ಪತ್ರಿಕೆಗೆ ಕೆಲಸ ಮಾಡ್ತಾಯಿದ್ರು. ಆ ಪತ್ರಿಕೆಗೆ ದಿನ ಭವಿಷ್ಯನ ಕೇರಳದ ದೊಡ್ಡ ಜ್ಯೋತಿಷಿಗಳು ಬರಿತಾಯಿದ್ರು. ಜ್ಯೋತಿಷಿಗಳು ಹೆಚ್ಚಾಗಿ ಕೇರಳದಲ್ಲಿರೋದು, ಅದೃಷ್ಟವಶಾತ್ ಕರ್ನಾಟಕದಲ್ಲಿಲ್ಲ. ಕರ್ನಾಟಕದ ಜ್ಯೋತಿಷಿಗಳು ಏನಂದರೂ ಸೆಕೆಂಡ್ ಗ್ರೇಡ್ ಜ್ಯೋತಿಷಿಗಳು. ನೀವು ನಿಜವಾದ ಜ್ಯೋತಿಷ ಬೇಕಾದರೆ ಕೇರಳಕ್ಕೆ ಹೋಗಬೇಕು. ಆ ಕೇರಳದ ಜ್ಯೋತಿಷಿಗಳು ಪ್ರತಿ ದಿವಸ ಕಳಿಸ್ತಾಯಿದ್ರು, ನ್ಯೂಸ್ ಪೇಪರಿಗೆ ಹಾಕ್ತಾಯಿದ್ರು. ಅದೇನೋ ಕಾಯಿಲೆ ಬಂತು ಅವರಿಗೆ, ಅವರಿಂದ ಬರೋದು ನಿಂತೋಗ್ಬಿಡ್ತು. ಪತ್ರಕರ್ತರಿಗೆ ಯೋಚನೆ, ಯಾಕೆಂದರೆ ಎಲ್ಲ ಓದುಗರಿಗೂ ಅದು ಬಹಳ ಮುಖ್ಯವಾಗಿತ್ತು ಆ ದಿನ ಭವಿಷ್ಯ. ಮೂರ್ತಿರಾಯರಿಗೆ ಹೇಳಿದರು, ನೀವೇ ಬರೋದು ಬಿಡಿ ಸಾರ್ ಅಂತ. ಏನು ನನಗೆ ಜ್ಯೋತಿಷ ಅಂದರೆ ಏನೂ ಗೊತ್ತೇ ಇಲ್ಲ, ಏನೋ ಬರೀರಿ ನೋಡೋಣ ಅಂತ. ಮೂರ್ತಿರಾಯರು ಬರೆದು ಬಿಟ್ರು. ಅದು ಒಂದಷ್ಟು ದಿವಸ ಪ್ರಕಟ ಆಯಿತು. ಆದಮೇಲೆ ಮೆಚ್ಚುಗೆಯ ಪತ್ರಗಳು, ಸಾರ್ ನಿಮ್ಮ ಜ್ಯೋತಿಷಿಗಳು, ನಿಮ್ಮ ಹೊಸ ಜ್ಯೋತಿಷಿಗಳು ನಿಜವಾಗಲೂ ಪಂಡಿತರು, ಅವ್ರು ಹೇಳಿದ್ದೆಲ್ಲ ನಿಜ ಅಂತ. ಹೇಗೆ ಇದು ಸಾಧ್ಯ? ಯಾಕೆ ಎಷ್ಟು ಜನ ಜ್ಯೋತಿಷ್ಯನ ನಂಬ್ಕೋತಾರೆ ಅಂದರೆ, ಏನಪ್ಪ ಅಂದರೆ ಜ್ಯೋತಿಷಿಗಳು ಹೇಳೋ ಮಾತಿರುತ್ತಲ್ಲ, ಜಾಣರು ಅವರು, ಗುರುಬಲ ನಿಮಗಿದೆ, ಇದರಿಂದ ನಿಮಗೆ ಧನ ಸಂಪಾದನೆಯ ಸಾಧ್ಯತೆ ಬಹಳ ಹೆಚ್ಚಿದೆ. ಆದರೆ ನಿಮ್ಮ 3ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಅವನ ಪ್ರಭಾವ ಎಷ್ಟಾಗುತ್ತೆ ಅಂತ ಗೊತ್ತಾಗೋಲ್ಲ. ಅವನ ಪ್ರಭಾವ ಆಗದೆ ಹೋದರೂ ನೀವು ದುಡ್ಡು ಸಂಪಾದಿಸ್ತೀರಿ. ಅವನು ಎಲ್ಲಾದರೂ ಮಸ್ಕ ಮಾಡಿದರೆ ನಷ್ಟವೂ ಆಗ್ಬೋದು.
ನೋಡಿ ಭವಿಷ್ಯ ಹೆಂಗಾದರೂ ಸರಿಯಾಗಿ ಆಗುತ್ತೆ. ಒಬ್ಬ ಜ್ಯೋತಿಷಿ ಇದ್ದಂತೆ, ಅವನ ಹತ್ರ ಹೋಗಿ ಕೇಳ್ತಾ ಇದ್ರು ಎಲ್ಲರೂ, ನಮ್ಮ ಗಂಡೋ ಹೆಣ್ಣು ಅಂತ. ಅವನು ಜಾತಕ ನೋಡಿಬಿಟ್ಟು ನಿಮ್ಗೆ ಗಂಡಾಗುತ್ತೆ, ನಿಮ್ಗೆ ಹೆಣ್ಣಾಗುತ್ತೆ ಅಂತ ಹೇಳ್ತಾ ಇದ್ದ. ಎಲ್ಲಾದರೂ ವ್ಯತ್ಯಾಸ ಆದರೆ ಅವ್ರಿಗೆ ಕೋಪ ಬಂದ್ಬಿಡೋದು. ಗಂಡಾಗುತ್ತೆ ಅಂತ ಹೇಳಿ ಹೆಣ್ಣಾಗಿಬಿಟ್ರೆ, ಹೆಣ್ಣಾಗುತ್ತೆ ಅಂತ ಗಂಡಾದ್ರೆ ಅಷ್ಟು ಬೇಜಾರಾಗ್ತಿರ್ಲಿಲ್ವೇನೋ. ಗಂಡಾಗುತ್ತೆ ಅಂತ ಹೇಳ್ಬಿಟ್ಟು ಹೆಣ್ಣಾಗಿಬಿಟ್ರೆ ಜಗಳ ಮಾಡೋಕೆ ಬರ್ತಾಯಿದ್ರು. ಏನ್ರಿ ನೀವು, ನಮಗೆ ಗಂಡಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣಾಗುತ್ತೆ, ಹಂಗೆ ಹೇಳಿದ್ನ ನೋಡೋಣ ಅಂದ್ಬಿಟ್ಟು ಅವರು ಕಡತ ತೆಗೆದು ತೋರಿಸ್ತಾ ಇದ್ದಂತೆ. ನೋಡಿ ನಾನು ಹೆಣ್ಣು ಅಂತಲೇ ಬರ್ದಿದ್ದೀನಿ ಅಂತ. ಆ ಜ್ಯೋತಿಷಿಗಳು ಏನು ಮಾಡ್ತಾಯಿದ್ರು, ಒಂದು ಯಾವ ಸೆಕ್ಸ್ ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಸೆಕ್ಸ್ ಅಂತ ನಮ್ಮ ಪುಸ್ತಕದಲ್ಲಿ ಬರ್ಕೊಂಡ್ಬಿಡೋರು. ನಿಜ ಆದರೆ ಯಾರೂ ಬರೋದೇ ಇಲ್ಲ, ತಪ್ಪಾದರೆ ಜಗಳ ಆಡೋಕೆ ಬರ್ತಾರಲ್ಲ ಅವ ಪುಸ್ತಕ ತೆಗೆದು ತೋರಿಸ್ಬಿಡೋದು, ನೋಡಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಂತ. ಈ ವಿಷಯವಾಗಿ ಇದನ್ನು ಎಷ್ಟು ಸುಲಭವಾಗಿ ನಾವು ನಂಬ್ಕೊಂಡು ಬಿಡ್ಬೋದು ಅಂದರೆ, ಈ ಕೆಲವು ಮನಸ್ಸಿನ ಶಕ್ತಿ ಬಗ್ಗೆ ಕೆಲವು ಕಲ್ಪನೆಗಳಿದೆ. ಒಂದು ಏನಪ್ಪ ಅಂದರೆ, ನೀವು ಎದುರಿಗೆ ಬಂದರೆ ನಿಮ್ಮ ಮನಸ್ಸನ್ನು ಓದ್ಬಿಡ್ತಾರೆ. ಇದು ಕೆಲವು ಸಲ ಅವ್ರು ಹೇಳೋ ಪ್ರಕಾರ ಎದುರಿಗೂ ಇರಬೇಕಾಗಿಲ್ಲ, ನೀವು ಬೇಕಾದರೆ ಧಾರವಾಡದಲ್ಲೋ ಬೊಂಬಾಯಲ್ಲೋ ಇರಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಬರ್ತಾ ಇದೆ ನಂಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಟೆಲಿಪತಿ ಅಂತ ಕರೀತಾರೆ. ಇನ್ನೊಂದು ಪ್ರಿಕಾಗ್ನಿಷನ್, ಏನಪ್ಪ ಅಂದರೆ ನಾಳೆ ಸಂಭವಿಸ್ತೇನೋ, ಇವತ್ತೇ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ. ಅಯ್ಯೋ ನನಗೆ ದಿನ ಇಡೀ ಸಂಕಟ ಆಗ್ತಾ, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು, ಅವರ ಹೆಂಡತಿನೋ ತಮ್ಮನೋ ಮಗನೋ ಹೇಳ್ತಾ ಇರ್ತಾರೆ, ನೆನ್ನೆ ಇಡೀ ನನಗೆ ಏನೋ ಸಂಕಟ ಆಗ್ತಾಯಿತ್ತು, ಏನೋ ಆಗುತ್ತೆ ಅನಿಸಿತು, ಹೀಗೆ ಆಯಿತು ಅಂತ. ಅದು ಏನಪ್ಪ ಅಂದರೆ ನಮ್ಮ ಅಮ್ಮಂಗೆ ನನ್ನ ಕಂಡ್ರು ತುಂಬ ಪ್ರೀತಿ. ನಾನೆಲ್ಲ ಓದೋಕೆ ಹೋಗಿದ್ನಲ್ಲ, ಯಾವಾಗಲೂ ಅವರಿಗೆ ಬಹುಶಃ ಕೆಟ್ಟ ಕನಸು ಬೀಳ್ತಾಯಿತ್ತು, ಮಗನಿಗೇನೋ ಆಗಿಬಿಟ್ಟಿದೆ ಅಂತ. ಏನೂ ಆಗಲಿಲ್ಲ ನನಗೆ, ಅಷ್ಟು ವರ್ಷವೂ ಕಡಿಯಾಗಿದ್ದೆ. ಆದರೆ ಏನಾದರೂ ಆಗಿಬಿಟ್ಟಿದ್ರೆ ಅದ್ರ ಹಿಂದಿನ ದಿವಸನೂ ಅವ್ರು ಕನಸು ಕಂಡಿರ್ತಿದ್ರು. ಏನಪ್ಪ ಅಂದರೆ ನಾವು ಏನಾಗುತ್ತೆ ಅಂದ್ಕೋತೀವಿ, ಅದು ಆಗದೆ ಹೋದರೆ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅದಾಗಿಬಿಟ್ರೆ ಅಂದ್ಕೊಂಡಿದ್ವಿ ನೋಡಿ ಅಂತ, ಅದಕ್ಕೆ ಅಂದ್ಕೊಂಡಿದ್ವಿ ನಾವು ಆಯಿತು ಅಂತ ಪ್ರಿಕಾಗ್ನಿಷನ್. ಇನ್ನು ಟೆಲಿಕೈನೆಸಿಸ್ ಅಂತ, ಮನಸ್ಸಿನ ಶಕ್ತಿಯಿಂದಲೇ ಅದನ್ನು ಮೂವ್ ಮಾಡಿಬಿಡ್ಬೋದು. ಈ ಎಲ್ಲ ಅವೈಜ್ಞಾನಿಕ ವಿಷಯಗಳು ತುಂಬ ಸುಲಭ. ಬಟ್ ಕೆಲವು ವಿಷಯ ತುಂಬ ತುಂಬ ಇನ್ನೂ ಇಂಟ್ರೆಸ್ಟಿಂಗು. ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡ್ತೀನಿ. ಇಲ್ಲಿ ಕನಕಪುರ ರಸ್ತೆ ಒಳಗೆ ನೀವು ಹೋದರೆ ಅಲ್ಲಿ ಒಂದು ಪಿರಮಿಡ್ ಇದೆ. ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ನೋಡಿಲ್ಲದೆ ಹೋದರೂ ದಯವಿಟ್ಟು ಹೋಗಿ. ಒಂದು ಪಿಕ್ನಿಕ್ ಥರ ಒಂದು ಸಂಡೇ ಹೋಗಿ, ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. ಅಲ್ಲೊಂದು ದೊಡ್ಡ ಪಿರಮಿಡ್ ಇದೆ. ಅದು ಎಷ್ಟು ದೊಡ್ಡ ಪಿರಮಿಡ್ಡು ಅಂದರೆ ಅದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆಯೋ ಗೊತ್ತಿಲ್ಲ, ಯಾವ ದಡ್ಡ ಶಿಖಾಮಣಿ ಅದಕ್ಕೆ ದುಡ್ಡು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಆ ಪಿರಮಿಡ್ ಇದೆಯಲ್ಲ, ಈಜಿಪ್ಷಿಯನ್ರು ಪಿರಮಿಡ್ ಯಾಕೆ ಕಟ್ಟಿದ್ರು? ಅವರೇನು ದಡ್ರಲ್ಲ. ಈಜಿಪ್ಷಿಯನ್ ಸಿವಿಲೈಸೇಷನ್ ಪ್ರಪಂಚದಲ್ಲೇ ದೊಡ್ಡ ಸಿವಿಲೈಸೇಷನ್ನು. ನಮ್ಮ ಭಾರತ ಸಿವಿಲೈಸೇಷನ್ಗಿಂತಲೂ ಹಳೆಯದದು, 5000 ವರ್ಷ ಹಳೆಯದು. ನಮ್ಮದೋ 3000 ವರ್ಷ ಹಳೆಯದು. ಎನಿವೆ ಅವ್ರದ್ದು ಯಾಕೆ ಪಿರಮಿಡ್ ಕಟ್ಟಿದ್ರು? ಅವ್ರಿಗೆ ಗೊತ್ತಿತ್ತು ಪಿರಮಿಡ್ಡಲ್ಲಿ ಏನೋ ಒಂದು ಪವರ್ ಇದೆ ಅಂತ. ಅದಕ್ಕೆ ಆ ಪಿರಮಿಡನ್ನು ಇಲ್ಲಿ ಕಟ್ಟಿದ್ದಾರೆ. ಅದರ ಒಳಗೆ ಕೂತು ನೀವು ಧ್ಯಾನ ಮಾಡಿಬಿಟ್ರೆ ನಿಮಗೆ ಆ ಪಿರಮಿಡ್ಡು ಕಾಸ್ಮಿಕ್ ಎನರ್ಜಿನ ಕಾನ್ಸಂಟ್ರೇಟ್ ಮಾಡುತ್ತಂತೆ. ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಇವಾಗ ಲೈಟ್ ಎನರ್ಜಿ, ಸೌಂಡ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈಟ್, ದಟ್ ಈಸ್ ಆಲ್ಸೋ ಎ ಫಾರಮ್ ಆಫ್ ಎನರ್ಜಿ. ಬೇಕಾದಷ್ಟು ಎನರ್ಜಿ ಫಾರಮ್ಸ್ ಗೊತ್ತಿದೆ. ಕಾಸ್ಮಿಕ್ ಎನರ್ಜಿನೂ ನಮ್ಗೆ ಗೊತ್ತಿದೆ. ಕಾಸ್ಮಿಕ್ ರೇಸ್ ಅಂತ ಬರುತ್ತೆ, ಅದರಲ್ಲಿ ಎನರ್ಜಿ ಇರುತ್ತೆ. ಆದರೆ ಇವರು ಅದೆಲ್ಲ ಹೇಳ್ತಾ ಇರೋದು ಇನ್ನೇನೋ ಒಂಥರ ಕಾಸ್ಮಿಕ್ ಎನರ್ಜಿ, ವಿಜ್ಞಾನಕ್ಕೆ ಇನ್ನೂ ತಿಳಿದಿಲ್ಲದೇ ಇರೋ ಕಾಸ್ಮಿಕ್ ಎನರ್ಜಿ. ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಪಿರಮಿಡ್ಡೇ ಆಗಬೇಕಂತೆ. ನೀವು ಈ ನರಸಿಂಹಯ್ಯನವ್ರ ಕೋಣೆ ಒಳಗೆ ಇನ್ಫ್ಯಾಕ್ಟ್ ಆ ಕಾಸ್ಮಿಕ್ ಎನರ್ಜಿ ಏನಿದ್ರು ಇದರಿಂದ ಚದರಿ ಹೋಗಿಬಿಡುತ್ತೆ. ಎಲ್ಲಿ ಯಾವ ಕಾಸ್ಮಿಕ್ ಎನರ್ಜಿನೂ ಇಲ್ಲ. ಆ ಪಿರಮಿಡ್ ಒಳಗೆ ನೀವು ಹೋದರೆ 100 ಜನ ಕೂತಿರ್ತಾರೆ. ನಾವು ಬೆಂಗಳೂರು ನಾಗರಿಕರು ಅಲ್ಲಿ ಕೂತ್ಬಿಟ್ಟು ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಾಸ್ಮಿಕ್ ಎನರ್ಜಿ ಅವ್ರ ಮೈ ಒಳಗೆ ತುಂಬ್ಕೋತಾ ಇರುತ್ತೆ. ನೀವು ಬೇಕಾದ್ರೆ ಹೋಗಿ ತುಂಬ್ಕೋಬೋದು, ಫ್ರೀ, ಅದು ದುಡ್ಡು ಕೊಡಬೇಕಾಗಿಲ್ಲ. ಅದಕ್ಕೆ ಒಳ್ಳೆ ಪಿಕ್ನಿಕ್ ಸ್ಪಾಟು. ಅದು ಎಷ್ಟು ದೊಡ್ಡ ಜಾಗ, ಆ ಜಾಗಕ್ಕೆ ಯಾರು ದುಡ್ಡು ಕೊಟ್ಟರು? ಆ ಥರ ದುಡ್ಡು ಮಾಡಿರೋರು ನಮ್ಮ ಕರ್ನಾಟಕ ಬೆಂಗಳೂರಲ್ಲೇ ಬೇಕಾದಷ್ಟು. ನಮ್ಮ ರವಿಶಂಕರ್ ಶ್ರೀ ಗುರೂಜಿ ಇದ್ದಿದ್ದಾರೆ. ಅವರ ಆಶ್ರಮದ ಒಟ್ಟು ಎಷ್ಟು ಎಕರೆ ಜಮೀನಿದೆ ಅಂತ ರಾಮಕೃಷ್ಣ ಅವರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅದರೊಳಗಿರೋ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅನ್ನೋದನ್ನು ಅವ್ರ ಲೆಕ್ಕ ಹಾಕಿರ್ಬೋದು. ಅಥವಾ ಯಾವುದಾದ್ರೂ ಒಬ್ಬ
ರಿಸರ್ಚ್ ಜರ್ನಲಿಸ್ಟ್ ಮಾಡಬೇಕು. ಅದು ಹೇಗೆ ಅಷ್ಟು ಮರಳು ಮಾಡ್ತಾರೆ, ನಿಜವಾಗ್ಲೂ ಆಶ್ಚರ್ಯ. ಇದು ಮರಳು ಮಾಡಿದವರು ರವಿಶಂಕರ್ ಗುರೂಜಿ ಅಲ್ಲ. ರವಿಶಂಕರ್ ಗುರೂಜಿ ಆ ಬಗ್ಗೆ ಅಷ್ಟು ಹೆಚ್ಚು ಹೇಳೋದು, ಇನ್ನೊಬ್ಬರ ಬಗ್ಗೆ ಹೇಳ್ತೀನಿ. ಅವರು ನಿಮಗೆ ನಿಮ್ಮ ಮನೆಯೊಳಗೆ ನಲ್ಲಿ ಕೆಟ್ಟೋದ್ರೆ ಏನು ಮಾಡ್ತೀರಿ? ನಿಮಗೆ ರಿಪೇರಿ ಮಾಡೋಕ್ಕಾದ್ರೆ ಮಾಡ್ತೀರಿ, ಆಗದೆ ಹೋದ್ರೆ ಪ್ಲಂಬರ್ ಕರೆಸ್ತೀರಿ. ಪ್ಲಂಬರ್ ಈಸ್ ಎ ಲೋ ಲೆವೆಲ್ ಎಂಜಿನಿಯರ್. ಎಂಜಿನಿಯರಿಂಗ್ ಗೊತ್ತಿದೆ ಅವನಿಗೆ, ಯಾವ ಥರ ವಾಷರ್ ಹಾಕಬೇಕು, ಯಾವ ಥರ ಟ್ಯೂಬ್ ಫಿಕ್ಸ್ ಮಾಡಬೇಕು, ಫಿಕ್ಸ್ ಮಾಡ್ತಾನೆ. ಸೊ ಇಟ್ಸ್ ಎನ್ ಇಂಜಿನಿಯರಿಂಗ್ ಜಾಬ್. ಯಾವ ರಿಪೇರಿ ಮಾಡಬೇಕಾದ್ರೂ ಇಂಜಿನಿಯರಿಂಗ್ ಜಾಬ್. ನೀವು ರಿಪೇರಿ ನಲ್ಲಿ ಮಾಡಿಸ್ಬೋದು, ಆದರೆ ನಿಮ್ಮ ಮನಸ್ಸು ಕೆಟ್ಟೋದ್ರೆ ಯು ಹ್ಯಾವ್ ಟು ಡೂ ಇಂಜಿನಿಯರಿಂಗ್ ಟು ಯುವರ್ ಮನಸ್ಸು. ಅದಕ್ಕೆ ಇನ್ನರ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಸದ್ಗುರು ಅಂತ ಅವ್ರ ಹೆಸರು. ಅವರು ದೊಡ್ಡ ಆಶ್ರಮ ಕಟ್ಟಿದ್ದಾರೆ. ನೀವು ಇಂಟರ್ನೆಟ್ ಯೂಸ್ ಮಾಡೋರಾದರೆ ಪ್ರತಿ ಸಲ ಇಂಟರ್ನೆಟ್ ಓನ್ ಮಾಡಿದರೆ ಆ ಸದ್ಗುರು ಡೊನ್ ಅಂತ ಬಂದುಬಿಡ್ತಾರೆ. ಶಿವ ಪ್ರತ್ಯಕ್ಷ ಆಗೋದು ಕಷ್ಟ ಇರ್ಬೋದು, ಆದರೆ ಸದ್ಗುರು ಮಾತ್ರ ಎಲ್ರಿಗೂ ಯಾವಾಗಲೂ ಪ್ರತ್ಯಕ್ಷ ಆಗ್ತಾ ಇರ್ತಾರೆ. ಇವರನ್ನು ಮರಳಾಗ್ತಾರಲ್ಲ ನಮ್ಮ ಜನ ಅಂತ ತುಂಬ ದುಃಖವಾಗುತ್ತೆ ನಿಜವಾಗಲೂ. ಆದಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಜಂಬ ಇದೆಯಲ್ಲ, ಈ ಮನುಷ್ಯನ ಜಂಬ ಅನ್ನೋದು ಬಹಳ ಕೆಟ್ಟದು. ಎಲ್ಲನೂ ನಮ್ಮ ದೇಶದಲ್ಲಿ ಇತ್ತು ಅಂತ. ಇವಾಗ 100 ಕೋಟಿ ಜನ ಇದ್ದಿದ್ದಾರೆ ಈ ಭೂಮಿ ಮೇಲೆ. ಸುಮಾರು 100 ಲಕ್ಷ ವರ್ಷಗಳಷ್ಟು ಕಾಲ ಕೋಟ್ಯಾಂತರ ಜನ ಇದ್ದಿದ್ದಾರೆ. ಆ ಕೋಟ್ಯಾಂತರ ಜನ ಕೋಟಿ 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 ಕಲ್ಪನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವು ಕಲ್ಪನೆಗಳು ವಿಜ್ಞಾನದಕ್ಕೆ ಹೋಲಿಕೆ ಬರ್ಬೋದು. ಅಂದರೆ ಅದಕ್ಕೆ ವಿಜ್ಞಾನದ ಬೆಲೆ ಕೊಡ್ತೀರಾ? ಈಗ ನಮ್ಮ ನಾಸದೀಯ ಸೂಕ್ತ ಅಂತ ನಮ್ಮ ರಾಮಕೃಷ್ಣ ಅವರಿಗೆ ಹೇಳಿದರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಅದನ್ನು. ಅದರಲ್ಲಿ ವಿಶ್ವ ಹೇಗೆ ಉಗಮ ಆಯಿತು ಅಂತ. ಅದಕ್ಕೂ ಇವಾಗ ಬಿಗ್ ಬ್ಯಾಂಗ್ ಥಿಯರಿಗೂ ನೀವು ಹೋಲಿಸಿದರೆ ಅನೇಕ ಹೋಲಿಕೆಗಳಿದೆ. ಅದು ಆ್ಯಕ್ಚುಲಿ ಮಚ್ ಸುಪೀರಿಯರ್ ಸಿಮಿಲಾರಿಟಿ ದ್ಯಾನ್ ಈ ಜೆನೆಸಿಸ್, ಬೈಬಲಿನ ಮೊದಲನೇ ಚಾಪ್ಟರಲ್ಲಿರೋ ಜೆನೆಸಿಸಲ್ಲಿರೋದು. ಅದಕ್ಕೂ ಇದಕ್ಕೂ ಹೋಲಿಸಿದರೆ ನಾಸದೀಯ ಸೂಕ್ತ ತುಂಬ ಸುಪೀರಿಯರ್ ಅಂತ ಹೇಳ್ಬೋದು. ಸುಪೀರಿಯರ್ ಬಟ್ ನಾಟ್ ಸೈಂಟಿಫಿಕ್. ಯಾಕೆಂದರೆ ಇದಕ್ಕೂ ಎವಿಡೆನ್ಸ್ ಇಲ್ಲ, ಅದಕ್ಕೂ ಎವಿಡೆನ್ಸ್ ಇಲ್ಲ. ಏನು ಅಂದರೆ ಇವ್ರ ಕಲ್ಪನೆ ಕಾಕತಾಳೀಯವಾಗಿ ವಿಜ್ಞಾನಕ್ಕೆ ಸ್ವಲ್ಪ. ಇವಾಗ ಎಷ್ಟು ಟೈಮ್ ಆಯಿತು ನಮ್ಮ ವಿಶ್ವ ಪ್ರಾರಂಭವಾಗಿ? ಎಷ್ಟು ಟೈಮ್ ಆಯಿತು? ಮೊದಲು ಆ್ಯಡಮ್ ಆ್ಯಂಡ್ ಈವ್ ಅನ್ನೋರನ್ನು ದೇವರು ತನ್ನ ಸ್ವರೂಪದಲ್ಲಿ ಹುಟ್ಟಿಸಿದ. ಆ್ಯಡಮ್ ಆ್ಯಂಡ್ ಈವ್ರಿಗೆ ಮಕ್ಕಳಿದ್ರು, ಅವ್ರಿಗೆ ಮಕ್ಕಳಿದ್ರು. 37ನೇ ತಲೆನೋ ಏನೋ ನನ್ನ ಲೆಕ್ಕ ಸರಿ ಇದ್ದರೆ ಜೀಸಸ್ ಕ್ರೈಸ್ಟ್. ಆ ಒಬ್ಬೊಬ್ಬರು ನಮ್ಮ ಥರ ಅಲ್ಲ, ನಮ್ಮ ಪುರಾಣದ ವ್ಯಕ್ತಿಗಳ ಥರ. ಅವರೆಲ್ಲ 300-400 ವರ್ಷ ಬದುಕ್ತಾ ಇದ್ರು. 50-60 ಗೊಟಕ್ಕಂತಿರಲಿಲ್ಲ ಆ ಬೈಬಲಿನ ವ್ಯಕ್ತಿಗಳು. ಅವರದ್ದೆಲ್ಲ ವಯಸ್ಸನ್ನು ಲೆಕ್ಕ ಹಾಕಿ ಕೂಡಿ ಆವಾಗ ಜೀಸಸ್, ಆ್ಯಡಮ್ ಆ್ಯಂಡ್ ಈವಿಂದ ಜೀಸಸ್ ಕ್ರೈಸ್ಟ್ವರೆಗೂ ಒಂದು 10,000 ವರ್ಷಗಿಂತಲೂ ಕಮ್ಮಿ ಆಗಿದೆ. ಅದಕ್ಕೆ ಪ್ರಪಂಚ ಹುಟ್ಟಿದ್ದು 10,000 ವರ್ಷಗಳ ಕೆಳಗೆ. ಇದು ಜೆನೆಸಿಸ್ ಅಥವಾ ಕುರಾನ್, ಇದ್ರ ಮತ. ಆದರೆ ವಿಜ್ಞಾನಿಗಳು ಹೇಳೋದು ನಮ್ಮ ವಿಶ್ವ 500 ಕೋಟಿ ವರ್ಷಗಳಿದ್ರೂ ನಮ್ಮ ಭೂಮಿ ಇದೆ ಅಂತ. ಅದಕ್ಕೆ ನಾವು ಪಳೆಯ ಉಳಿಕೆಗಳಿದೆಯಲ್ಲ, ಫಾಸಿಲ್ಸ್, ಡೈನೋಸಾರ್ಗಳಿದ್ದು ಇಲ್ಲಿ ಏನಿಲ್ಲಪ್ಪ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಗೆ ಕನ್ಫ್ಯೂಸ್ ಮಾಡಬೇಕು ಅಂತ ದೇವರು 10,000 ವರ್ಷದಿಂದ ಭೂಮಿಯನ್ನು ಸೃಷ್ಟಿಸಿ ಆ ಭೂಮಿ ಒಳಗೆ ಪಳೆಯ ಉಳಿಕೆಗಳನ್ನು ಇಟ್ಟಿದ್ದಾನೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಸತ್ಯ ನಿಜವಾಗ್ಲೂ ಜೆನೆಸಿಸ್ಸೇ ಅಂತ. ಅದೇ ಥರ ನಾವು ಇವಾಗ ರಾಮ ವಿಮಾನದಲ್ಲಿ ಹೋದ ಅಂತ, ಹಕ್ಕಿ ಹಾರೋದನ್ನು ನೋಡಿ ವಿಮಾನದ ಕಲ್ಪನೆ ಎಲ್ರಿಗೂ ತುಂಬ ಸುಲಭವಾಗಿ ಬರುತ್ತೆ. ಆ ಒಂದು ವಿಮಾನದ ವಿವರಣೆ ಬಂದಿದ್ದಕ್ಕೆ ನಮ್ಮಲ್ಲಿ ವಿಮಾನದ ಟೆಕ್ನಾಲಜಿ ಇದೆ ಅಂದ್ಕೊಳ್ಳೋದು ತುಂಬ ಅವೈಜ್ಞಾನಿಕ. ಅದನ್ನು ನಾನು ಹೇಳಬೇಕಾಗಿಲ್ಲ, ಅದನ್ನು ತುಂಬ ಸುಲಭ. ನಾನು ಯಾವುದನ್ನು ಇದಕ್ಕಾದ್ಮೇಲೆ ಮತ್ತೆ ಬರ್ತೀನಿ. ಕೆಲವು ಸಲ ಯಾವುದು ಅವೈಜ್ಞಾನಿಕ ಅಂತ ಹೇಳೋದು ಕಷ್ಟವಾಗುತ್ತೆ. ಒಂದು ಮಾತ್ರಕ್ಕೆ ಏನನ್ನೇ ಹೇಳಿ ನೀವು ಇದು ಕಷ್ಟ ಆಗಿದ್ದರಿಂದ ಇದು ಕಷ್ಟ ಆಗಿರ್ಬೋದು, ಇವತ್ತಿನ ದಿವಸ ಸರಿ ಆಗ್ಬೋದು ಅಂತ. ಉದಾಹರಣೆಗೆ
ಈ ವಿಮಾನ ರೈಟ್ ಬ್ರದರ್ಸ್ ವಿಮಾನ ಮಾಡೋದಕ್ಕೆ ಜಸ್ಟ್ ಮುಂಚೆ, ಕೆಲವೇ ದಶಕಗಳ ಮುಂಚೆ, ಗಾಳಿಗಿಂತಲೂ ಭಾರವಾದ ವಸ್ತುಗಳು ಗಾಳಿ ಒಳಗೆ ತೇಲೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ವಿಮಾನದ ನಿರ್ಮಾಣ ಹುಚ್ಚು ಅಂತ ಅಂದ್ಕೊಂಡಿದ್ರು. ವಿಮಾನ ಬಂತು. ಅಂದರೆ ಒಂದಾನೊಂದು ಕಾಲದಲ್ಲಿ ಯಾವುದು ಸಂಪೂರ್ಣ ಅವೈಜ್ಞಾನಿಕ ಅಂದ್ಕೊಂಡಿದ್ರು ಅದು ಅವೈಜ್ಞಾನಿಕ ಆಗೋಯ್ತು. ಇನ್ನೊಬ್ಬ ಈ ಗೊಡ್ಡಾರ್ಡ್ ಅನ್ನೋನು ರಾಕೆಟ್ ವಿಜ್ಞಾನವನ್ನು ಸಿದ್ಧಪಡಿಸ್ದ. ಅವನು ರಾಕೆಟನ್ನು ಮೊದಲನೇ ಉಡಾವಣೆಗೆ ಜಸ್ಟ್ 2 ದಶಕಗಳ ಹಿಂದೆ ನ್ಯೂಯಾರ್ಕ್ ನ್ಯೂಸ್ ಪೇಪರಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. ಯಾವುದಾದರೂ ವಸ್ತು ಚಲಿಸಬೇಕಾದರೆ ಇನ್ನೊಂದು ವಸ್ತುವನ್ನು ತಳ್ಳಬೇಕು. ಇದು ನ್ಯೂಟನ್ನನ 3ನೇ ನಿಯಮ. ಇದನ್ನು ನಾನು ಹೀಗೆ ತಳ್ಳಬೇಕು ಅಂದರೆ ಭೂಮಿ ಹಿಂದಕ್ಕೆ ತಳ್ಳಬೇಕು. ನೀವು ಕಾರಲ್ಲೇ ಕೂತು ಕಾರನ್ನು ತಳ್ಳೋಕೆ ಸಾಧ್ಯ ಇಲ್ಲ. ಕಾರನ್ನು ತಳ್ಳಬೇಕು ಅಂದರೆ ನೆಲದ ಮೇಲೆ ನಿಂತು ಕಾರನ್ನು ತಳ್ಳಬೇಕು. ಆವಾಗ ನೆಲವನ್ನು ಹಿಂದಕ್ಕೆ ತಳ್ತಾ ಇರ್ತೀರಿ. ಫೋರ್ಸ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಅದು ನ್ಯೂಟನ್ನನ 3ನೇ ನಿಯಮ. ಹೈಸ್ಕೂಲ್ ಮೊದಲನೇ ಇಯತ್ತೆ ವಿದ್ಯಾರ್ಥಿಗಳು ಕಲಿತಾರೆ. ಈ ಗೊಡ್ಡಾರ್ಡಿಗೆ ಆ ನಿಯಮ ಕೂಡ ಗೊತ್ತಿಲ್ಲ. ರಾಕೆಟ್ ಹಾರಿಸ್ತೀನಿ ಅಂತಾದರೆ ಅಲ್ಲಿ ತಳ್ಳೋದಕ್ಕೆ ಏನಿದೆ ಅಂದ್ಕೊಂಡಿದ್ದೀರಿ? ಅದು ಶೂನ್ಯ ಆಕಾಶ, ತಳ್ಳೋದಕ್ಕೆ ಅಲ್ಲಿ ಏನೂ ಇಲ್ಲ ಅಂತ. ಅದಾಗಿ 20 ವರ್ಷದೊಳಗೆ ರಾಕೆಟ್ ಹಾರಿಸಿದ್ರು. ಹೆಂಗೆ ಹಾರಿಸಿದ್ರು? ಹಾಗಾದ್ರೆ ನ್ಯೂಟನ್ ನಿಯಮ ಮುರಿಯಿತಾ ಅಂದರೆ ಇಲ್ಲ. ಅದು ಏನನ್ನು ತಳ್ಳಬೇಕೋ ಅದನ್ನು ತನ್ನ ಜೊತೆಯಲ್ಲೇ ತೊಗೊಂಡು ಹೋಗುತ್ತೆ. ದಟ್ ಈಸ್ ದಿ ಫ್ಯೂಯಲ್. ಅದರ ಫ್ಯೂಯಲನ್ನು ಸುರಿಸಿ ಅದನ್ನು ಒದ್ದು ಹೊರಕ್ಕಾಕಿ ಮಾಡುತ್ತೆ. ಆಗಲಿ ಅಂತೂ ಕೆಲವು ಸಲ ಯಾವುದು ವಿಜ್ಞಾನ ಅಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಬರ್ಬೋದು. ಆದರೆ ಕೆಲವು ಭೂಮಿ ದುಂಡಿಗಿಲ್ಲ, ಭೂಮಿ ಚಪ್ಪಟೆ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ಸಂಪೂರ್ಣ ಅವೈಜ್ಞಾನಿಕ. ಮುಂದೊಂದು ದಿವಸ ವಿಜ್ಞಾನ ಮುಂದುವರೆದು ಬಿಟ್ಟು ಇಲ್ಲ ಭೂಮಿ ದುಂಡಿಗಿಲ್ಲ, ಚಪ್ಪಟೆಯಾಗಿದೆ ಅನ್ನೋ ತೀರ್ಮಾನಕ್ಕೆ ಬರೋದಿಲ್ಲ. ವಿಜ್ಞಾನ ಬದಲಾಗುತ್ತೆ, ಆದರೆ 100ಕ್ಕೆ 100 ವ್ಯತ್ಯಾಸವಾಗೋದಿಲ್ಲ. ಯಾವ ರೀತಿ ವ್ಯತ್ಯಾಸವಾಗಬಹುದು ಅನ್ನೋದಕ್ಕೆ ಊಹೆ ಮಾಡ್ಕೋಬೋದು. 1-2 ಸಮಸ್ಯೆಯನ್ನು ನಾನು ಅದನ್ನು ಸ್ವಲ್ಪ ಮುಂದೆ ಹೇಳ್ತೀನಿ. ಆದರೆ ಈ ವಿಜ್ಞಾನದ ಹುಳುಕು ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಯಾವಾಗಲೂ ವಿಜ್ಞಾನವನ್ನು ಹೋಗಲಿ ಇಟ್ಟರೆ ಉಪಯೋಗ ಇಲ್ಲ. ವಿಜ್ಞಾನ ಶುರುವಾಗಿದ್ದು ನ್ಯೂಟನ್ ಕಾಲದಲ್ಲಿ. ನ್ಯೂಟನ್, ಲೆಬ್ನಿಟ್ಸ್, ವಾಲ್ಟೈರ್, ಡೆಕಾರ್ಟ್ ಇವರಿಂದ ನಿಜವಾದ ವಿಜ್ಞಾನ ಶುರುವಾಯಿತು. ನಮ್ಮಲ್ಲಿಯೂ ಕೆಲವು ವಿಜ್ಞಾನಿಗಳು ಇದ್ದಿರ್ಬೋದು, ವರಾಹಮಿಹಿರ, ಭಾಸ್ಕರಾಚಾರ್ಯ. ಆದರೆ ಅವರು ಈ ಜಾತಿಗೆ ಸೇರಿದವರಲ್ಲ. ಈ ನಿಜವಾದ ವಿಜ್ಞಾನ ಮಾರ್ಗ ಅಂತ ನಾವು ಏನು ಕರಿತೀವೋ ಅದು ಯುರೋಪಲ್ಲಿ ಶುರುವಾಗಿದ್ದು, ನಮ್ಮಲ್ಲಿ ಶುರು ಆಗಲಿಲ್ಲ. ಆದರೆ ನಾವು ಇವತ್ತು ಕಲಿಬೋದಲ್ಲ, ಅವರನ್ನು ಮೀರಿಸ್ಬೋದು ನಾವು ಚೆನ್ನಾಗಿ ಕಲಿತ್ರೆ. ಆದರೆ ಚೆನ್ನಾಗಿ ಕಲಿಯೋದಕ್ಕೆ ಏನೇನು ತೊಂದರೆ ಇದೆ ಅನ್ನೋದು ಇನ್ನೊಂದು ದಿವಸ ಬಂದು ಮಾತಾಡಬೇಕಾಗತ್ತೆ. ಆದರೆ ಈ ವಿಜ್ಞಾನ ಅವರು ಶುರು ಮಾಡಿದ ವಿಜ್ಞಾನ ಒಂದು ರೀತಿಯ ಡಿಟರ್ಮಿನಿಸಮ್. ಅಂದರೆ ಪ್ರಪಂಚದ ಮುಂದೆ ಏನಾಗುತ್ತೋ ಅದು ನನಗೆ ಮುಖ್ಯವಾಗಿ ಹೇಳೋಕೆ ಹೋಗ್ತಿರೋದು ಅಂದರೆ ವಿಜ್ಞಾನ ಮುಂದುವರಿತಾ ಬರುತ್ತೆ, ಅದು ಪೂರ್ತಿ ಬದಲಾಗೋದಿಲ್ಲ. ಇನ್ನೂ ಸುಲಭವಾದ ಉದಾಹರಣೆ ಹೇಳಬೇಕು ಅಂದರೆ ಈ ಕಾರನ್ನು ತಗೊಳ್ಳೋಣ. ಈ ಕಾರಲ್ಲಿ ಎಷ್ಟೋ ತೂಗುತ್ತೆ, ಇದರ ತೂಕ ಎಷ್ಟೋ ಇದೆ, ಇದರಲ್ಲಿ ದ್ರವ್ಯ ರಾಶಿ ಎಷ್ಟೋ ಇದೆ ಅಂತಲೇ ಇಟ್ಕೊಳ್ಳಿ. ತೂಕ ಅನ್ನೋದು ಒಳ್ಳೆಯ ವಿಷಯ ಅಲ್ಲ. ಇದರಲ್ಲಿ ದ್ರವ್ಯ ರಾಶಿ ಎಷ್ಟೋ ಇದೆ, ಮಾಸ್. ಇದೇ ತುಂಬ ವೇಗದಲ್ಲಿ ಹೋಗ್ತಾ ಇದ್ರೆ, ಅಂದರೆ ಸೆಕೆಂಡಿಗೆ 300,000 ಕಿಲೋಮೀಟ್ರಷ್ಟು ವೇಗದಲ್ಲಿ ಹೋಗ್ತಾ ಇದ್ದಾರೆ, ಇದರ ದ್ರವ್ಯ ರಾಶಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ. ದ್ರವ್ಯ ರಾಶಿ ವ್ಯತ್ಯಾಸವಾಗೋಲ್ಲ ಅನ್ನೋದು ನ್ಯೂಟನ್ನ ನಿಯಮ. ಐನ್ಸ್ಟೈನ್ ನಿಯಮದ ಪ್ರಕಾರ ತುಂಬ ವೇಗವಾಗಿ ಹೋಗ್ತಾ ಇದ್ರೆ ದ್ರವ್ಯ ರಾಶಿ ಜಾಸ್ತಿ ಆಗುತ್ತೆ. ಅಂದರೆ ನ್ಯೂಟನ್ ನಿಯಮ ಮುರಿದ್ನಾ ಅಂದರೆ ಮುರಿದಿಲ್ಲ. ನಾವು ಮನುಷ್ಯರು ಓಡಾಡೋದು ಅಥವಾ ನಮ್ಮಲ್ಲಿ ಸೂಪರ್ಸಾನಿಕ್ ಜೆಟ್ ಅಂತಾರಲ್ಲ, ಸೂಪರ್ಸಾನಿಕ್ ಜೆಟ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಆ ಜೆಟ್ ವಿಮಾನದ ದ್ರವ್ಯ ರಾಶಿ ಒಳಗೆ ಆಗೋ ವ್ಯತ್ಯಾಸ ಒಂದು ಎಷ್ಟು ಕಡಿಮೆ ಅಂದರೆ ಅದು ಲೆಕ್ಕಕ್ಕೆ ಇಲ್ಲ. ಹೀಗಾಗಿ ಅದು ಸ್ಥಿರ, ಅದರ ದ್ರವ್ಯ ರಾಶಿ ಸ್ಥಿರ ಅನ್ನೋದು ಎಲ್ಲ ನಮ್ಮ ಸಾಧಾರಣ ಸಂದರ್ಭಗಳಿಗೆಲ್ಲ ಅನ್ವಯಿಸುತ್ತೆ. ಯಾವ ಸಂದರ್ಭಕ್ಕೆ ಅನ್ವಯಿಸೋಲ್ಲ? ಅದು
ನೀವು ಯಾವುದಾದ್ರೂ ಕಣವನ್ನು ಅಷ್ಟು ವೇಗಕ್ಕೆ ಏರಿಸೋದಾದರೆ ಆವಾಗ ಆ ಕಣದ ದ್ರವ್ಯ ರಾಶಿ ಒಳಗೆ ಜಾಸ್ತಿ ಆಗೋದು ಕಂಡು ಬರುತ್ತೆ. ಈ ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ ಅಂತ ಒಂದು ಯಂತ್ರ ಇದೆಯಲ್ಲ, ಅಲ್ಲಿ ಸುತ್ತುತ್ತಾ ಇರೋ ಕಣಗಳ ತೂಕ ಜಾಸ್ತಿ ಅಥವಾ ದ್ರವ್ಯ ರಾಶಿ ಜಾಸ್ತಿ ಆಗ್ತಾ ಇರೋದನ್ನು ನಾವು ಅಳತೆ ಮಾಡಿ ನೋಡ್ಬೋದು. ಎನಿವೆ, ವಿಜ್ಞಾನದ ವಿರುದ್ಧವಾಗಿ ಏನು ಹೇಳೋಕೆ ಹೊರಟೆ ಅಂದರೆ, ನ್ಯೂಟನ್ನ ಕಾಲದಲ್ಲಿ ವಿಜ್ಞಾನ ಮುಂದುವರೆದ ಹಾಗೆ ಅನೇಕ ವಿಜ್ಞಾನಿಗಳು ಏನು ಕೆಲಸ ಮಾಡಿದರು, ಹೇಗೆ ಬಂದೂಕು ಮಾಡಬಹುದು, ಹೇಗೆ ಜನಗಳನ್ನು ದೂರದಿಂದಲೇ ಸಾಯಿಸಬಹುದು, ಇದೇ ಮುಖ್ಯವಾಗಿ ತುಂಬ ಡೆವಲಪ್ ಮಾಡಿದರು. ಇದರಿಂದ ಏನಾಯಿತು, ವಿಜ್ಞಾನ ಯಾವ ದೇಶದಲ್ಲಿ ಮುಂದುವರೆದಿತ್ತೋ ಅವರು ಇಡೀ ವಿಶ್ವವನ್ನೇ ತಮ್ಮ ಕಾಲೋನಿ ಮಾಡಿಕೊಂಡ್ರು. ಅಲ್ಲಿರೋ ಜನಗಳಿಗೆ ಇಲ್ಲ ಸಲ್ಲದ ಕಷ್ಟ ಕೊಟ್ಟರು. ನಮ್ಮಲ್ಲೂ ರಾಜರು ಪರಸ್ಪರ ಜಗಳ ಆಡ್ಕೋತಾ ಇದ್ರು. ಆದರೂ ರೈತ ಅನ್ನಿಸ್ಕೊಳ್ಳೋನು, ರಾಜ್ಯಗಳುಳಿಯಲಿ ರಾಜ್ಯಗಳಲಿಯಲಿ ತನ್ನಿ ಕರ್ಮವ ಬಿಡೆನೆಂದು ಅಂತ. ರೈತರು ಸುಮಾರಾಗಿ ಅವರಿಗೆ ತಟ್ಟಿರಲಿಲ್ಲ ಇದು. ರಾಜರು ಸಣ್ಣ ಸಣ್ಣ ಜಗಳ ಆಡ್ಕೊಳ್ತಾ ಇದ್ರು. ಬಟ್ ಈ ಕಾಲೋನೈಸೇಷನ್ ಇದೆಯಲ್ಲ, ಅದು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು. ಇದು ಮುಂದುವರಿತಾನೆ ಬರ್ತಾ ಇದೆ. ಈ ಶತಮಾನದ 20ನೇ ಶತಮಾನದ ಹೊಸ್ತಿಲಲ್ಲಿ ಹೊಸ ವಿಜ್ಞಾನ ಬೆಳೆದು ಬಂತು. ನ್ಯೂಟನ್ ವಿಜ್ಞಾನ ಹಿಂದಕ್ಕಾಯಿತು. ನ್ಯೂಟನ್ ತರುವಾಯದ ವಿಜ್ಞಾನನ ನಾವು ಕ್ವಾಂಟಮ್ ವಿಜ್ಞಾನ ಅಂತ ಕರಿಬೋದು. ನ್ಯೂಟನ್ ವಿಜ್ಞಾನವನ್ನು ಕ್ಲಾಸಿಕಲ್ ವಿಜ್ಞಾನ ಅಂತ ಕರೆದ್ರೆ, 20ನೇ ಶತಮಾನದ ವಿಜ್ಞಾನವನ್ನು ಕ್ವಾಂಟಮ್ ವಿಜ್ಞಾನ. ಈ ಕ್ವಾಂಟಮ್ ವಿಜ್ಞಾನದಲ್ಲಿ ಅಣುವನ್ನು ಒಡೆದು ಶಕ್ತಿಯನ್ನು ಸಂಪಾದಿಸಬಹುದು ಅನ್ನೋ ಒಂದು, ಆ್ಯಕ್ಚುಲಿ 1933ನೇ ಇಸ್ವಿ ಒಳಗೆ ನ್ಯೂಟ್ರಾನ್ ಅನ್ನೋ ಕಣವನ್ನು ಕಂಡುಹಿಡಿದ್ರು. ಆ ನ್ಯೂಟ್ರಾನ್ ಕಣವನ್ನು ಚಡಿ ಏಟಾಗಿ ಮಾಡಿ ಈ ಯುರೇನಿಯಂ ಅಣುಗಳಿಗೆ ಚಡಿ ಏಟು ಹಾಕಿದರೆ ಅದು ಒಡೆದುಂಡಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ಅದಾಗಿ 10 ವರ್ಷದೊಳಗೆ ಹಿರೋಶಿಮಾ ನಗರ ನಾಶವಾಯಿತು. ಅಂದರೆ ವಿಜ್ಞಾನ ಅದು ಎಷ್ಟು ಬೇಗ ಬೆಳೀತು ಅಂತ ಹೆಗ್ಗಡೆಯವರು ಹೇಳಿದರು. ಕೋಆಪರೇಷನ್, ಅದರಿಂದ ಇಂಥ ಕೋವಿಡ್ ವ್ಯಾಕ್ಸೀನು ಎಷ್ಟೋ ವರ್ಷಗಳು ತಗೊಳ್ಳೋದು 1 ವರ್ಷದ ಒಳಗೆ ಬಂತು. ಅದು ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಸೈನ್ಸ್. ನೆಗೆಟಿವ್ ಆಸ್ಪೆಕ್ಟ್ ಆಫ್ ಸೈನ್ಸ್, ಡೆವಲಪ್ಮೆಂಟ್ ಆಫ್ ಅಟಾಮಿಕ್ ವೆಪನ್ ವಿತಿನ್ ಎ ಡಿಕೇಡ್, ಮೆನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ. ಅದು ಎಂಥ ಅದ್ಭುತವಾದ ವಿಜ್ಞಾನದ ಸಾಧನೆ ಅಂದರೆ, ಸಾಧನೆ ಅದು ಕರೆಕ್ಟು, ಆ ಸಾಧನೆ ಒಳ್ಳೆ ಸಾಧನೆ ಅಲ್ಲ, ಕೆಟ್ಟ ಸಾಧನೆ. ಎನಿವೆ, ವಿಜ್ಞಾನ ಆ ರೀತಿ ಆಯಿತು. ಈಗ ವಿಜ್ಞಾನದಲ್ಲಿ ಬೇಕಾದಷ್ಟು ಸಂಶೋಧನೆ ನಡೀತಾ ಇದೆ. ಹಿಂದೆಲ್ಲೂ ಇಲ್ಲದೆ ಇರೋಷ್ಟು ಸಂಶೋಧನೆ ನಡೀತಾ ಇದೆ. ಸಂಶೋಧನೆ ಯಾವ ವಿಷಯವಾಗಿ ನಡೀತಾ ಇದೆ? ಈ ಯುರೋಪಲ್ಲಿ, ಅಮೇರಿಕಾದಲ್ಲಿ ತುಂಬ ಜನ ಮುದುಕರಿದ್ದಾರೆ. ಯಾಕೆಂದರೆ ಬೇಗ ಸಾಯೋಲ್ಲ ಅವರು. ಅವರನ್ನು ಸಾಯೋಗಿ ಬಿಡೋಲ್ಲ ಡಾಕ್ಟ್ರುಗಳು, ಹೇಗೋ ಬದುಕಿಸಿಟ್ಟಿರ್ತಾರೆ. ನಮಗೆ ಭಾಳ ಒಳ್ಳೆಯದು ನಮ್ಮ ದೇಶದಲ್ಲಿ. ನಾವು ವಯಸ್ಸಾದರೆ, ಇವಾಗಲೇ ನಾನು ಭಾಳ ಹತ್ರ ಇದ್ದೀನಿ, ಹೋಗಿಬಿಡ್ತೀವಿ ನಾವು. ಅಲ್ಲಿ ಸಾಯೋಗಿ ಬಿಡೋಲ್ಲ, ಮುದುಕರಾಗಿರ್ತಾರೆ, ಅವ್ರದ್ದು ದುಡ್ಡಿದೆ. ಹೀಗಾಗಿ ಅವರು ದುಡ್ಡು ಕೊಡ್ತಾರೆ ರಿಸರ್ಚ್ಗೆ. ಯಾಕೆ? ಮುದುಕರಿಗೆ ಬರೋ ಕಾಯಿಲೆಗಳಿಗೆ, ಅಲ್ಝೈಮರ್ಸ್ ಡಿಸೀಸ್ ಅಥವಾ ಇನ್ನು ಯಾವುದೋ ಈ ಪಾರ್ಕಿನ್ಸನ್ಸ್ ಡಿಸೀಸ್, ಡಯಾಬಿಟಿಸ್, ಇದ್ರ ಬಗ್ಗೆ ಸಿಕ್ಕಾಬಿಟ್ಟು, ಕ್ಯಾನ್ಸರ್, ಅದರ ಬಗ್ಗೆ ದುಡ್ಡು ಸುರಿತಾ ಇದ್ದಾರೆ ರಿಸರ್ಚ್ಗೆ. ಅದೇ ಟೈಫಾಯ್ಡ್, ಇದು ಈ ಥರ ಕಾಯಿಲೆಗಳು, ನಮ್ಮ ದೇಶಕ್ಕೆ ಬರೋ ಕಾಯಿಲೆಗಳಿದೆಯಲ್ಲ, ಮಲೇರಿಯಾ, ಇದರ ಬಗ್ಗೆ ಖರ್ಚು ಮಾಡೋಕ್ಕೆ ಯಾರೂ ತಯಾರಿಲ್ಲ. ಯಾಕೆಂದರೆ ಅದರಿಂದ ಲಾಭ ಬರೋಲ್ಲ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಒಂದು ಕತೆ ಹೇಳ್ತೀನಿ. ಈ ಉಗಾಂಡ ದೇಶ 1947ನೇ ಇಸ್ವಿ, ನಮಗೆ ಸ್ವತಂತ್ರ ಬಂದ ವರ್ಷ. ಉಗಾಂಡ ದೇಶದಲ್ಲಿ ಒಂದು ಕಣಿವೆ ಇದೆ, ಅದಕ್ಕೆ ಜೀಕಾ ಕಣಿವೆ ಅಂತ ಕರೀತಾರೆ. ಆ ಕಣಿವೆ ಒಳಗೆ ಒಂದಷ್ಟು ಕಾವಲ್ಗಾರರಿದ್ದರು. ಅವ್ರು ಕಾಡಲ್ಲಿ ಹೋಗ್ಬಿಟ್ಟು ಯಾರು ಕಾಡು ಮರ ಕಡಿದಿರೋ ಹಾಗೆ ನೋಡ್ಕೊಳ್ಳುವಂಥ ಕೆಲಸ, ಅರಣ್ಯಾಧಿಕಾರಿಗಳು ಅಥವಾ ಅರಣ್ಯ ರಕ್ಷಕರು. ಅವರಿಗೆ ಒಂಥರ ಕಾಯಿಲೆ ಬರ್ತಾಯಿತ್ತು. ಬಂದರೂ 1 ವಾರ ಜ್ವರ ಇರ್ತಾಯಿತ್ತು, ವಾಸಿ ಆಗ್ತಾಯಿತ್ತು. ಹೀಗಾಗಿ ತುಂಬ ವರಿ ಮಾಡ್ಕೊಳ್ಳೋದಿಲ್ಲ. ಬಟ್ ಯಾರೋ ಒಬ್ಬರು ಬಂದು, ಯುರೋಪ್ನವರು ರಿಸರ್ಚ್ ಮಾಡಿ, ಇದು ಮಂಗದಿಂದ ಬರ್ತಾ ಇರೋ ಕಾಯಿಲೆ, ಇವರು ಕಾಡೊಳಕ್ಕೆ ಹೋದಾಗ ಮಂಗದಿಂದ ಇವರಿಗೆ ಬರುತ್ತೆ, ಇದೊಂದು ವೈರಾಣು ಕಾಯಿಲೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾಮಕರಣನೂ ಮಾಡಿದರು, ಝೀಕಾ ವೈರಸ್ ಅಂತ.
ಅಲ್ಲಿ ಎಲ್ಲ ಝೀಕಾ ವೈರಸ್ಸನ್ನು ಮರೆತು ಬಿಟ್ಟರು. ಆದಮೇಲೆ ಇನ್ನು 50 ವರ್ಷಗಳ ಮೇಲೆ ಆ ಝೀಕಾ ವೈರಾಣು ಝಾಪ್ ದ್ವೀಪಗಳು ಅಂತ ಮಲೇಷಿಯಾಗಿದ್ಲು ಪೂರ್ವಕ್ಕಿರೋ ದ್ವೀಪಗಳಲ್ಲಿ ಕಾಣಿಸ್ಕೊಳ್ತು. ಆ ದ್ವೀಪ ಅಮೇರಿಕಾ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿದೆ. ಅಲ್ಲಿನವರಿಗೆ ಈ ಕಾಯಿಲೆ ಬಂದಾಗ ಅಮೇರಿಕಾದವರು ಬಂದು ಅದು ಝೀಕಾ ವೈರಾಣು ಅಂತ ಗುರುತಿಡಿದ್ರು. ಇವಾಗ ಪ್ರಪಂಚದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೈರಾಣು ಈ ವಿಮಾನದ ಪ್ರಯಾಣದಿಂದ ಸುಲಭವಾಗಿ ಹೋಗುತ್ತೆ. ಹೀಗಾಗಿ ಜಿಂಬಾಬ್ವೆಯಲ್ಲಿದ್ದು ಹೆಂಗೆ ಝಾಪ್ ಐಲ್ಯಾಂಡಿಗೆ ಹೋಯಿತು ಅನ್ನೋದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಾದಮೇಲೆ ಅದನ್ನು ಮರೆತರು, ಅಲ್ಲಿ ಜಾಸ್ತಿ ಜನ ಇಲ್ಲ. ಆದಮೇಲೆ ಮಲೇಷಿಯಾ, ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡಿಗೆ ಹರಡ್ತು. ಇದೆಲ್ಲ ಬಿಡಿ, ಅದಲ್ಲ ಯಾರು ಕರೆಯೋರಲ್ಲ, ಎಲ್ಲ ಚೀನಿ ಮೂಲದವರು ಅಥವಾ ಏಷ್ಯಾ ಮೂಲದವರು. ಅವ್ರಿಗೆ ಕಾಯಿಲೆ ಬಂದರೆ ಸಾಯ್ತಾರೆ ಬಿಡಿ, ಯಾರೂ ವರಿ ಮಾಡ್ಕೊಳ್ಳಲ್ಲ. ಆದಮೇಲೆ ಅದೊಂದಷ್ಟು ವರ್ಷ ಆದಮೇಲೆ ಈ ಕಾಯಿಲೆ ಬ್ರೆಜಿಲ್ ದೇಶದಲ್ಲಿ ಕಾಳ್ಗಿಚ್ಚಂತೆ ಹರಡ್ಬಿಡ್ತು. ಆ ಬ್ರೆಜಿಲ್ ದೇಶದಲ್ಲಿ ಆ ವರ್ಷ ವರ್ಲ್ಡ್ ಅದೇನಂತಾರೆ ಒಲಿಂಪಿಕ್ ಗೇಮ್ಸ್ ನಡೀತಾ ಇತ್ತು. ಆ ಒಲಿಂಪಿಕ್ ಪಟುಗಳೆಲ್ಲ ಬರ್ತಾಯಿದ್ರು. ಅದ್ರ ಜೊತೆಗೆ ಅಲ್ಲಿ ಎಷ್ಟೋ ಜನ ಹೆಂಗಸರು ಗರ್ಭಿಣಿಯರಿಗೆ ಝೀಕಾ ವೈರಸ್ ಬಂದಿತ್ತು ಕಾಯಿಲೆ. ಅವ್ರಿಗೆ ಹುಟ್ಟೋ ಕೆಲವು ಮಕ್ಕಳು ಮೆದುಳು ಪೂರ್ತಿ ಡೆವಲಪ್ ಆಗಿರ್ತಿರ್ಲಿಲ್ಲ. ಹೀಗಾಗಿ ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋ ಚಾನ್ಸ್ ಇತ್ತು. ಯೋ ಒಲಿಂಪಿಕ್ ಗೇಮ್ ನಡೆಯುತ್ತೆ, ಬ್ರೆಜಿಲ್ ದೇಶ, ಬಿಳಿ ಜನರ ದೇಶ, ಅಲ್ಲಿ ಕಾಯಿಲೆ ಬಂದರೆ ಏನಾದರೂ ಬಿಡೋಕ್ಕಾಗುತ್ತಾ? ತಕ್ಷಣ ಝೀಕಾ ವೈರಸ್ ಬಗ್ಗೆ ಸಿಕ್ಕಾಬಟ್ಟೆ ರಿಸರ್ಚ್ ಮಾಡಿದರು. 1 ವರ್ಷದೊಳಗೆ ಆ ಝೀಕಾ ವೈರಾಣುವಿನ ರಚನೆಯನ್ನು ಕಂಡುಹಿಡಿದು ಅದಕ್ಕೆ ಯಾವ ಥರ ಔಷಧಿ ವಾಸಿ ಮಾಡ್ಬೋದು ಅದನ್ನು ಕೂಡ ಆವಿಷ್ಕಾರ ಮಾಡಿದರು. ಅಲ್ಲಿಗೆ ಅಷ್ಟೊತ್ತಿಗೆ ಝೀಕಾ ವೈರಾಣು ತಣ್ಣಗಾಗಿ ಹೋಗಿತ್ತು. ಇವಾಗ ನಮ್ಮ ಕೋವಿಡ್ ಸ್ವಲ್ಪ ತಣ್ಣಗಾಗಿದೆ ಅನ್ನೋ ಥರ ಪೂರ್ತಿ ತಣ್ಣಗಾಗಿಲ್ಲ. ಆಮೇಲೆ ಅದರ ಉತ್ಸಾಹನೂ ಹೊರಟೋಯ್ತು. ಅಂದರೆ ಸೈನ್ಸ್ ಯಾವ ರಿಸರ್ಚ್ ಮಾಡುತ್ತೆ ಅಂದರೆ ಯಾವ ದೇಶಕ್ಕೆ, ಯಾವ ಈ ಯುರೋಪಿಗೆ ಆಗಲಿ ಅಮೇರಿಕಾಗೆ ಆಗಲಿ ಯಾವ ಸಂಶೋಧನೆಯಿಂದ ಲಾಭ ಬರುತ್ತೋ ಆ ಸಂಶೋಧನೆಯೊಳಗೆ ದುಡ್ಡು ತೊಡಗಿಸ್ಕೊಳುತ್ತೆ. ನಮಗೆ ಟೇಕ್ ಹೋಮ್ ಮೆಸೇಜ್, ನಾವು ಕಲಿಬೇಕಾಗಿರೋ ನೀತಿ ಏನಪ್ಪ ಅಂದರೆ, ನಾವು ಬದುಕುಳಿಬೇಕಾದ್ರೆ ನಾವು ವಿಜ್ಞಾನವನ್ನು ಮಾಡಬೇಕು. ಯಾವ ಥರ ವಿಜ್ಞಾನವನ್ನು ಮಾಡಬೇಕು ಅನ್ನೋದು ನಮ್ಮ ದೇಶದಲ್ಲಿ ತೀರ್ಮಾನ ಆಗಬೇಕು. ಅದು ಅಮೇರಿಕಾನಿಂದಲೋ ಯುರೋಪಿಂದಲೋ ಬರೋದಕ್ಕೆ ಸಾಧ್ಯ ಇಲ್ಲ. ಆದಮೇಲೆ ಸ್ವಲ್ಪ ವಿಜ್ಞಾನಿಗಳಲ್ಲೂ ಸ್ವಲ್ಪ ನ್ಯಾಯ ದೃಷ್ಟಿ ಇರಬೇಕು. ಅವರು ಇದನ್ನು ನಾನು ಹೇಳ್ತೀನಿ, ಹೆಸರು ಹೇಳೋದಿಲ್ಲ. ಕೈಗಾದಲ್ಲಿ ಅವರು ಅಣುಸ್ಥಾವರ ಬೇಡ ಅಂತ ಗಲಾಟೆ ಮಾಡಿದರು. ಶಿವರಾಮ್ ಕಾರಂತರು ಭಯಂಕರ ಗಲಾಟೆ ಮಾಡಿದರು. ಆವಾಗ ಆ ಕೈಗಾ ಸ್ಥಾಪನೆಗೆ ಮುಖ್ಯಸ್ಥರಾಗಿದ್ದ ನಮ್ಮ ಅಣುಶಕ್ತಿ ಆಯೋಗದ ಅಧ್ಯಕ್ಷರು, ಕೈಗಾ ಎಲ್ಲ ಸೇಫ್ಟಿ ಪ್ರಿಕಾಷನ್ನು ತಗೊಂಡಿದ್ದೀವಿ, ಯಾವುದೇ ಅಪಾಯ ಇಲ್ಲ, ನಾನು ರಿಟೈರ್ ಆದಮೇಲೆ ಅಲ್ಲೇ ಹೋಗಿ ನೆಲೆಸಿ ಬದುಕಿ ತೋರಿಸ್ತೀನಿ ಅದು ಎಷ್ಟು ಸೇಫು ಅಂತ ಹೇಳಿದರು. ರಿಟೈರ್ ಆದಮೇಲೆ ಕೈಗಾ ಪೂರ್ತಿ ಮರೆತರು. ಅವರಿಗೇ ಬೇಕಾಗಿರೋದು, ಅವರೇ ಹೆಡ್ ಆಗಿರೋಂಥ ಒಂದು ದೊಡ್ಡ ಸಂಸ್ಥೆ ಕೋಟ್ಯಾಂತರ ರೂಪಾಯಲ್ಲಿ ಸರ್ಕಾರದಿಂದ ಕಟ್ಟಿಸ್ಕೊಂಡ್ರು, ಅಲ್ಲಿದ್ದರು. ಅದೇ ವಿಜ್ಞಾನಿಗಳು ಒಂದಷ್ಟು ಪೇಪರ್ ಪಬ್ಲಿಷ್ ಮಾಡಿದರು. ಅದರಲ್ಲಿ ಕ್ವಾಂಟಮ್ ಸಿದ್ಧಾಂತ ಹೇಗೆ ಶಂಕರರ ತತ್ವದಲ್ಲಿ ಅಡಗಿದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿದರು. ನೀವು ತಗೊಳ್ಳಿ, ನಮ್ಮ ವಿಜ್ಞಾನಿಗಳು ಎಷ್ಟು ನಿಸ್ಪೃಹರಾಗಿದ್ದಾರೆ ಅಂತ. ಅಂತೂ ಒಟ್ಟಲ್ಲಿ ಅವ್ರು ಹೇಳಿದ್ರಲ್ಲಿ ಒಂದು ನಾನು ಒಪ್ಪೋದಿಲ್ಲ. ಈ ಹಸು ಒಬ್ಬ ಮಂತ್ರಿ ಹೇಳಿದ್ದದು, ಹಸು ಈ ಗಾಳಿಯ ಒಳಗಿರೋ ಇಂಗಾಲದ ಡೈಆಕ್ಸೈಡನ್ನು ಮಾತ್ರ ಬೇರ್ಪಡಿಸ್ಕೊಂಡು ಒಳಗೆ ತಗೊಳತ್ತದೆ. ಒಳಗೆ ತಗೊಂಡು ಹೊರಗೆ ಬಿಟ್ಟಾಗ ಅದು 100 ಪಾಲು ಆಮ್ಲಜನಕವಾಗಿ ವಾಪಸ್ ಬಂದುಬಿಡುತ್ತಂತೆ. ಎನಿವೆ, ನೀವು ಹಸು ಮೂತ್ರ ಕುಡಿಯೋದಾದರೆ ಒಂದು ಗುಟ್ಟು ಹೇಳ್ತೀನಿ, ದೇಸಿ ಹಸು ಮೂತ್ರ ಕುಡೀರಿ. ಇದು ಎಂಥದೋ ಜರ್ಸಿ ಹಸು, ಅದ್ರ ಮೂತ್ರ ವಿಷಾರಿ, ಇದ್ರ ಮೂತ್ರ ಮಾತ್ರ ಅಮೃತ. ಇದಕ್ಕೆ ಅವಿಜ್ಞಾನ ಅಂತ ಕರಿತೀವಿ. ಇಷ್ಟಾಗಿ ನಾನು ಕಡೆ ಮಾತು ಹೇಳ್ತೀನಿ. ನನ್ನ ಟೈಮ್ ಗೊತ್ತಾಗಲ್ಲ, ಮಾತಾಡೋಕೆ ಶುರು ಮಾಡಿದರೆ ಟೈಮ್ ಮರೆತು ಬಿಡ್ತೀನಿ. ಕಡೆ ವಿಷಯ ಒಂದು ಹೇಳ್ತೀನಿ, ಯಾತಕ್ಕೆ ನಮಗೆ ವಿಜ್ಞಾನ ಬೇಕು ಅಂತ.
ಕೆಲವು ಸಮಸ್ಯೆಗಳಿಗೆ ವೈಜ್ಞಾನಿಕ ತಿಳುವಳಿಕೆ ಇಲ್ಲದೆ ಏನೂ ಮಾಡೋದಕ್ಕಾಗೋದಿಲ್ಲ. ಮೊನ್ನೆ ಈಗ ಈ ತಳಿ ಬದಲಿಸಿದ ಸಸ್ಯಗಳು, ಪ್ರಾಣಿಗಳು ಇವು ಬರುತ್ತೆ. ತಳಿ ಬದಲಿಸ್ಬೇಕಾಗಿಲ್ಲ. ನಮ್ಮ ದನಗಳಿಗೆಲ್ಲ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಈ ಹಾರ್ಮೋನ್ ಇಂಜೆಕ್ಷನಿಂದ ಏನಾಗಿದೆ ಅಂದರೆ, ಸಾಧಾರಣವಾಗಿ ಹೆಂಗಸರು ಅವರು ದೊಡ್ಡವರಾಗೋದು ಸುಮಾರು 13-14 ವರ್ಷಕ್ಕಾಗ್ತಾಯಿದ್ರು. ನಾನು ಮಗುವಾಗಿದ್ದಾಗ ಎಲ್ಲರೂ ಅವರೆಲ್ಲ, ನಾವು ಅವಾಗಲೆಲ್ಲ ಅವರು ಫಸ್ಟು ದೊಡ್ಡವರಾದಾಗ ಅವ್ರಿಗೆ ಆರತಿ ಮಾಡಿ ಏನೇನೋ ಮಾಡ್ತಾಯಿದ್ರು. ಒಂಥರ ಮಂಗನ ಥರ ಅವ್ರಿಗೆ ಏನೋ ಒಂಥರ ಉತ್ಸವ ಮೂರ್ತಿ ಥರ ಅವರಿಗೆ ಉಪಚಾರ ಮಾಡ್ತಾಯಿದ್ರು. ಈ ಸುಮಾರು 14-15 ವರ್ಷಕ್ಕೆ ಆಗ್ತಾಯಿದ್ರು. ಈಗ ಅದು 10-12-11 ವರ್ಷಕ್ಕೆ ಇಳಿದಿದೆ. ಯಾಕೆಂದರೆ ಈ ದನಗಳ, ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ, ನಾನು ರಿಸರ್ಚ್ ಮಾಡಿಲ್ಲ, ಈ ದನಗಳಿಗೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಹಾರ್ಮೋನ್ ಹಾಲಲ್ಲಿ ಅವರ ದೇಹಕ್ಕೆ ಸೇರುತ್ತೆ. ಇದರಿಂದ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಅಂದರೆ ನೀವು ಯಾವ ಹಾಲನ್ನು ಉಪಯೋಗಿಸ್ತೀರಿ, ಯಾವ ಮೊಸರನ್ನು ಉಪಯೋಗಿಸ್ತೀರಿ, ಯಾವ ತರಕಾರಿ ಊಟ ಮಾಡ್ತೀರಿ, ಅದಕ್ಕೆ ಎಷ್ಟು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಹಾಕಿರ್ತಾರೆ, ಇದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಹೇಗೆ ಇದು ಈ ಸಮಸ್ಯೆ. ಅವರು ಒಂದು ಸಲ ಹೇಳಿದರು, ಈ ಇಲಾನ್ ಮಸ್ಕ್ ಅಂತ ಒಬ್ಬ ಹುಚ್ಚಪ್ಪ ಇದ್ದಾನೆ, ಅವನು ಮೆದುಳೊಳಗೆ ಒಂದು ಇನ್ಸ್ಟ್ರೂಮೆಂಟ್ ಇಡ್ತಾನಂತೆ. ಮೈ ಒಳಗೆ ಇನ್ಸ್ಟ್ರೂಮೆಂಟ್ ಇಡೋದು ಆಶ್ಚರ್ಯ ಏನಿಲ್ಲ. ಇವಾಗ ಇಲ್ಲಿ ನನ್ನ ಎದೆ ಒಳಗೆ, ನಮ್ಮ ರಾಮಕೃಷ್ಣ ಅವ್ರ ಎದೆ ಒಳಗೆ ಒಂದು ಮೆಷಿನ್ ಇದೆ. ಒಂದು ವರ್ಷದ ಕೆಳಗೆ ಕೆಲವು ಸಲ ನನ್ನ ಹೃದಯ ಬಡ್ಕೊಳ್ಳೋದನ್ನು ಮರೆತು ಬಿಡ್ತಾಯಿತ್ತು. ಸಾಧಾರಣವಾಗಿ ಬಡ್ಕೋತಾ ಇತ್ತು, ಒಂದೊಂದು ಸಲ ಬಡ್ಕೊಳ್ಳೋದು ಮರೆತು ಬಿಡ್ತಿತ್ತು, ಅವಾಗ ನನಗೆ ಎಚ್ಚರ ತಪ್ಪಿಬಿಡ್ತಿತ್ತು. ಇವಾಗ ಇಲ್ಲೊಂದು ಮೆಷಿನ್ ಇಟ್ಟಿದ್ದಾರೆ, ಅದು ಕಾವಲುಗಾರ ಇದ್ದ ಹಾಗೆ ನೋಡ್ತಾ ಇರುತ್ತೆ ಎದೆ ಬಡ್ಕೋತಾ ಇದೆಯಾ ಅಂತ. ಅದು ಬಡ್ಕೊಳ್ಳೋದಕ್ಕೆ ನಿಲ್ಲಿಸೋಕೆ ಪ್ರಯತ್ನ ಮಾಡೋದು ನಿಲ್ಸ್ಕೊಳ್ಳೋಣ, ಎದ್ದೇಳು ಅಂತ ಟಕ್ ಟಕ್ ಅಂತ ಶಾಕ್ ಕೊಡುತ್ತೆ. ಆವಾಗ ನಾನು ಬದುಕ್ತೀನಿ ಇನ್ನೊಂದಷ್ಟು ವರ್ಷ. ಇದು ಜೀವ ನಮ್ಗೆ ನಮ್ಮ ನಮ್ಮ ಜಾತಕ ಫಲ ಏನಾದರೂ ಆಗಿರಲಿ, ನನ್ನ ಆಯಸ್ಸಿಗಂತೂ ಕೆಲವು ವರ್ಷಗಳು ಸೇರಿಕೊಂಡಿದೆ. ಅದರಿಂದ ಅನುಕೂಲ ಇದೆ. ಯಾವ ಅನುಕೂಲವನ್ನು ನಾವು ಪಡೀತೀವಿ, ಯಾವ ಅನುಕೂಲವನ್ನು ನಾವು ಪಡೆಯೋದಿಲ್ಲ, ಇದು ಒಂದು ರೀತಿಯ ವೈಜ್ಞಾನಿಕ ಅರಿವಿರಬೇಕು. ಕಡೆ ವಿಷಯ ನಾನೊಂದು ಹೇಳ್ತೀನಿ. ವಿಜ್ಞಾನ ಎಷ್ಟು ಅದ್ಭುತ ಅಂದರೆ, ಕೆಲವು ಸಲ ಈ ಮೊಬೈಲ್ ಉಪಯೋಗಿಸ್ತೀವಲ್ಲ, ಆ ಮೊಬೈಲ್ ನಿಜವಾಗಲೂ ಒಂದು ಅದ್ಭುತ. ಅಶರೀರವಾಣಿ ಆಗ್ತಾ ಇತ್ತಂತೆ ಮಹಾಭಾರತ ಕಾಲದಲ್ಲಿ. ಈ ಕಂಸ ಕೃಷ್ಣನ ಕೊಲ್ಲಬೇಕು ಅಂತ, ಕೃಷ್ಣ 8ನೇ ಮಗು ಹುಟ್ಟಿತು ಅಂತ ತಗೊಂಡ ರಪ್ಪಾರತ ಕಲ್ಲಿಗೆ ಚಚ್ಚಿ ಸಾಯಿಸಬೇಕು ಅಂತಿದ್ರೆ ಹಾರ್ಬಿಡ್ತಂತೆ. ಆವಾಗ ಅಶರೀರವಾಣಿ ಆಯ್ತಂತೆ, ಲೋ ಕಂಸ, ನಿನ್ನನ್ನು ಕೊಲ್ಲೋವನು, ಅದು ಯಾತಕ್ಕೆ ಅದನ್ನು ಅಶರೀರವಾಣಿ ಬಂದು ಹೇಳ್ತೋ ಗೊತ್ತಿಲ್ಲ, ಎಲ್ಲಿ ನಂದ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಕ್ಲೂ ಕೊಟ್ಟರು ಅವನಿಗೆ. ಎಲ್ಲಿ ಹೋಗಿ ಮಾಡಬೇಕು, ಕ್ಲೂ ಕೊಡದೇ ಇರ್ಬೋದಾಗಿತ್ತು. ಅಂತೂ ಅಶರೀರವಾಣಿ ಆಯ್ತಂತೆ. ನಾವು ಪ್ರತಿ ಸಲ ಮೊಬೈಲ್ ಉಪಯೋಗಿಸಿದಾಗಲೂ ನಾವು ಅಶರೀರವಾಣಿನ ಕೇಳ್ತಾ ಇದ್ದೀವಿ. ಅದು ಕೆಲವು ಸಲ ಯುರೋಪಿಂದ ಬರ್ಬೋದು, ಆಫ್ರಿಕಾದಿಂದ ಬರ್ಬೋದು. ಇದಕ್ಕೆ ಆಶ್ಚರ್ಯ ಪಡದೆ ಹೋದರೆ ಐ ಥಿಂಕ್ ನಾವು ಏನೋ ಕಳ್ಕೊಂಡ್ವಿ. ನೀವು ವಿಮಾನ ನಿಲ್ದಾಣಕ್ಕೆ ಹೋಗ್ತೀರಿ, ಅಲ್ಲಿ ನಿಂತುಬಿಟ್ಟು ಆ ವಿಮಾನ ಹಾರತ್ತೆ ನೋಡಿ, ಅದು 10,000, 20,000, 30,000 kg ತೂಕ ಇರುತ್ತೆ. ಅದು ಭೂಮಿನ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಡುತ್ತೆ. ಅದನ್ನು ಕಂಡು ನಮಗೆ ಆಶ್ಚರ್ಯ ಆಗದೆ ಹೋದರೆ ಅದರ ಮೆಕ್ಯಾನಿಸಮ್, ಅದು ಹೇಗೆ ಆ ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ, ಇದು ನಮಗೆ ಆಶ್ಚರ್ಯವನ್ನು ಕೊಡದೆ ಹೋದರೆ ನಾವು ನಿರ್ಭಾಗ್ಯವಂತರು. ನಮಗೆ ಒಂದು ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ನಮ್ಮ ಆದಿತ್ಯ ಕಳಿಸಿದಾರಲ್ಲ ನಮ್ಮ ಬೆಂಗಳೂರಿನವರು, ಅದು ಏನಾದರೂ ಮಾಡ್ಕೊಳ್ಳಿ, ಅವರು ಇದಕ್ಕಾದರೂ ಹೋಗಲಿ, ತಿರುಪತಿಗಾಗಲೂ ಹೋದ್ರಿ, ಅಯ್ಯಪ್ಪಂಗಾದರೂ ಹೋಗಲಿ, ಅಂತೂ ಒಟ್ಟಲ್ಲಿ ಅವರು ಸಾಧನೆ ಅಂತೂ ಮಾಡಿದ್ದಾರೆ. ಆ ಆದಿತ್ಯನ ಕಳಿಸಿದರು. ಅದು 15 ಲಕ್ಷ ಕಿಲೋಮೀಟ್ರ್ ದೂರದವರೆಗೂ ಹೋದರು. ಅಲ್ಲಿ ಒಂದು ಮನೆಗೆ ಹೋಗಬೇಕು ಅಂತ ಅಡ್ರೆಸ್ ಕೊಟ್ಟು ಕಳಿಸಿದರು, ಈ ಮನೆಗೆ ಹೋಗಪ್ಪ ಅಂತ. ಆ ಆದಿತ್ಯ ಸ್ವಲ್ಪ ಕನ್ಫ್ಯೂಸ್ ಆಗಿ ಪಕ್ಕದ ಮನೆಗೆ ಹೋಗ್ಬಿಡ್ತು. ಆವಾಗ ಬೆಂಗಳೂರಿಂದ ಅರ್ಚಿದ್ರು, ಲೋ ನಿನಗೆ ಆ ಮನೆಗೆಲ್ಲ ಹೇಳಿದ್ದು ಪಕ್ಕದ ಮನೆಗೆ ಸ್ವಲ್ಪ ಜರ್ಕೋ ಅಂತ. ಅದು ಜರ್ಕೊಂತು. ನೀವು ಓದಿದ್ರಲ್ವ ಪೇಪರಲ್ಲಿ. ಅದ್ಭುತ, ನಿಜವಾಗ್ಲೂ ಅದ್ಭುತ. ಈ ಅದ್ಭುತವನ್ನು ನಾವು ಕಾಣದೆ ಹೋದರೆ ನಾವು ನಿಜವಾಗ್ಲೂ ವಿ ಹ್ಯಾವ್ ಲಾಸ್ಟ್ ಸಮಥಿಂಗ್ ರಿಯಲಿ ವ್ಯಾಲ್ಯೂಯಬಲ್. ಸೊ ಏನೇ ಕಾಂಟ್ರವರ್ಸಿ ಇರಲಿ, ನಮ್ಮನ್ನು ಎಷ್ಟೇ ಏನಾದರೂ ಆಗಲಿ, ವಿಜ್ಞಾನ ಅದ್ಭುತ. ಅದು ವಿಜ್ಞಾನದ ಪ್ರಗತಿನಂತೂ ಇತ್ತೀಚೆಗೆ ಅದು ಎಷ್ಟು ಆಗಿಬಿಟ್ಟಿದೆ ಅಂದರೆ, ನಾವು ಎಷ್ಟು ಓದಿದರೂ ಸಾಲದು. ನೀವು ಎಷ್ಟು ಓದಿದ್ರು
ನೀವು ಹಿಂದೆ ಇರ್ತೀರಿ. ಇವಾಗ ಕಂಪ್ಯೂಟರ್ ತಂತ್ರಜ್ಞಾನ ಇದೆಯಲ್ಲ, ಏನು ಒಂದು ಕಂಪ್ಯೂಟರ್, ಒಂದು ಲ್ಯಾಪ್ಟಾಪ್, ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದ್ದುಬಿಟ್ರೆ ಪ್ರಪಂಚವೇ ನನ್ನ ಜೊತೆಯಲ್ಲಿದೆ. ಯಾವ ಕ್ಲಾಸಿಕ್ ನಾವೆಲ್ ಬೇಕಾದರೂ ನಾನು ಓದ್ಬೋದು, ಅಲ್ಲಿ ಏನನ್ನು ಬೇಕಾದರೂ ಮಾಡ್ಬೋದು. ಅಫ್ಕೋರ್ಸ್ ಅಷ್ಟೇ ಕೆಟ್ಟದೂ ಮಾಡ್ಬೋದು, ಅದರ ಜೋಪಾನವಾಗಿರಬೇಕು. ಅದನ್ನು ಆ ಟೆಕ್ನಾಲಜಿನ ಸರಿಯಾಗಿ ಉಪಯೋಗಿಸಬೇಕು. ಒಟ್ಟಲ್ಲಿ ವಿಜ್ಞಾನ, ಅವಿಜ್ಞಾನ, ಅಣಕು ವಿಜ್ಞಾನ. ಅಣಕು ವಿಜ್ಞಾನ ಅಥವಾ ಸೋಗಿನ ವಿಜ್ಞಾನ ಅಂದರೆ ಗೋಮುಖ ವ್ಯಾಘ್ರ ಇದ್ದ ಹಾಗೆ. ಅದು ವಿಜ್ಞಾನದ ಮುಖವಾಡವನ್ನು ಹಾಕ್ಕೊಂಡು ವಿಜ್ಞಾನವನ್ನು ಅಲ್ಲದೆ ಇರುವಂಥ ಒಂದು ವಿಷಯವನ್ನು ತಿಳಿಸುತ್ತೆ. ನಮ್ಮ ಇನ್ನರ್ ಎಂಜಿನಿಯರಿಂಗ್ ಅವ್ರು ಏನು ಹೆಸರು, ಅವರು ಸದ್ಗುರು ಇಂಜಿನಿಯರಿಂಗ್ ಹೇಳ್ಬೋದು. ಇವ್ರದ್ದು ಏನೋ ಗೊತ್ತಿಲ್ಲ, ಇವರು ರವಿಶಂಕರ್ದು ಇನ್ನೇನೋ ಇದೆ. ಇನ್ನೊಂದು ಹೇಳಿ ಮುಗಿಸ್ತೀನಿ ನಾನು. ಅದು ಭಾಳ ಎಷ್ಟು ಚೆನ್ನಾಗಿದೆ ಅಂದರೆ ಮುಗಿಸೋದಕ್ಕೆ ಭಾಳ ಪ್ರಶಸ್ತವಾಗಿದೆ. ನಮ್ಮ ಬೆಂಗಳೂರಲ್ಲಿ ನಿತ್ಯಾನಂದ ಅಂತ ಒಬ್ಬ ಸ್ವಾಮಿಗಳಿದ್ರು. ನಮ್ಮ ಕನ್ನಡ ಸಿನಿಮಾಕ್ಕೆ ಮಲ್ಟಿಪಲ್ ಕೊಲೆ ಮಾಡಿ ತೇಗೋ ಅಂಥದ್ದು ಅಂತ ಖಳನಾಯಕ ಅಂದರೆ ಸುಮ್ಮನೆಲ್ಲ ಭಯಂಕರ ಕೊಲೆ ಮಾಡಿ, ಮಲ್ಟಿಪಲ್ ಕೊಲೆ ಮಾಡಿ, ಮಲ್ಟಿಪಲ್ ಹೆಂಗಸರನ್ನು ಕೆಡಿಸಿ ಹಾ ಅಂತ ರಾಕ್ಷಸದ ಥರ ಕಿರ್ಚೋದಿದ್ರೆ ಅವ್ರು ಹುಡುಕಬೇಕಾಗಿಲ್ಲ, ನಿತ್ಯಾನಂದನ ಕರ್ಕೊಂಡು ಆ್ಯಕ್ಟಿಂಗಿಗೆ ಸೇರಿಸ್ಕೊಂಡ್ರು ಸಾಕು. ಇಷ್ಟು ಹೇಳಿಬಿಟ್ಟು ನೀವೆಲ್ಲ ವಿಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳಿ ಅಂತ ಕಳಕಳಿಯ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ನಿಂದಿಸ್ತೀನಿ. ನಮಸ್ಕಾರ.